ಹರೇ ಕೃಷ್ಣ. ಎಲ್ಲರಿಗೂ ಭದ್ರ ಪೂರ್ಣಿಮಾದ ಶುಭ ದಿವಸದಂದು ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಏಕಾದಶ ಸ್ಕಂದದಿಂದ ಶ್ರೀಮದ್ ಭಾಗವತದ ಅಧ್ಯಾಯ 23 ಅವಂತಿ ಬ್ರಾಹ್ಮಣನ ಗೀತೆ, ಹಾಗೂ ಇದನ್ನು ಭಿಕ್ಷು ಗೀತೆ ಎಂದು ಕೂಡ ಕರೀತಾರೆ. ಅಧ್ಯಾಯದಿಂದ ಶ್ಲೋಕ 42ರಿಂದ 57 ತನಕ ಚರ್ಚೆ ಮಾಡಲು ಪ್ರಯತ್ನಿಸೋಣ. ಹಿಂದಿನ ಅಧ್ಯಾಯ 22ರಲ್ಲಿ ಕೃಷ್ಣ ಉದ್ಧವನಿಗೆ ಈ ಭೌತಿಕ ಜಗತ್ತು 28 ಮೂಲ ವಸ್ತುಗಳಿಂದ ಆಗಿದೆ, ಹಾಗೂ ಈ ಮೂಲ ವಸ್ತುಗಳ ಮಿಶ್ರಣದಿಂದ ಈ ಭೌತಿಕ ಜಗತ್ತಿನಲ್ಲಿ ನಾನಾ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಇದರಲ್ಲಿ ಕೆಲವೊಮ್ಮೆ ಸುಖ ದುಃಖ ಇದೆಲ್ಲ ಅನುಭವವಾಗುತ್ತೆ. ಬುದ್ಧಿವಂತನಾದಂಥವನು ದುಃಖಗಳಿಗೆ ತೀವ್ರವಾಗಿ ಅದಕ್ಕೆ ಈಡಾಗದೆ ಬದಲಿಗೆ ಈ ಸತ್ಯವನ್ನು ತಿಳಿದು ಭಗವಂತನ ಸ್ತುತಿಯನ್ನು ಮಾಡಬೇಕು. ಅನೇಕ ಜನ ನಾನಾ ರೀತಿಯಲ್ಲಿ ಕಿರುಕುಳ ಕೊಡಲು ತೊಂದರೆ ಕೊಡಲು ಪ್ರಯತ್ನಿಸುತ್ತಾರೆ. ಬುದ್ಧಿವಂತನಾದಂಥವನು ಆ ಎಲ್ಲ ಕಷ್ಟಗಳನ್ನು ನಿಂದನೆಗಳನ್ನು ಲೆಕ್ಕಿಸದೆ ತನ್ನ ಜೀವನದ ಉದ್ದೇಶವಾದಂತಹದ್ದು ಹೃದಯದಲ್ಲಿ ಭಗವತ್ ಪ್ರೇಮ ಜಾಗೃತ ಮಾಡುವಂತಹದ್ದು, ಇದರ ಬಗ್ಗೆ ಲಕ್ಷ್ಯನಿಟ್ಟುಕೊಂಡು ಮುಂದುವರಿಯಬೇಕು ಅನ್ನೋದನ್ನು ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ. ಅದನ್ನೇ ಮುಂದುವರಿಸುತ್ತಾ ಈಗ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ಉವಾಚ ಪಾರ್ವಸ್ಪೃಶ್ಯ ನಾಸ್ತ್ಯತ್ರ ಸಾಧುರ್ದೈವ ದುಜನ್ಯರೇತೈಃ ದುರುಕ್ತೈರ್ಭಿನ್ನಮಾತ್ಮಾನಾಂ ಯಃ ಸಮಾಧಾತಮೀಶ್ವರಃ. ಹೇ ಬೃಹಸ್ಪತಿಯ ಶಿಷ್ಯನೇ, ಅನಾಗರಿಕ ಜನರು ಆಡುವ ಕೀಳ್ಗುಡಿಗಳನ್ನು ಕೇಳಿ ನೊಂದ ಮನಸ್ಸನ್ನು ಪುನಃ ಸಮಾಧಾನಕ್ಕೆ ತಂದುಕೊಳ್ಳಬಲ್ಲ ಸಾಧು ಪುರುಷನು ನಿಜವಾಗಿಯೂ ಈ ಜಗತ್ತಿನಲ್ಲಿ ಇಲ್ಲ. ನಾನಾ ರೀತಿಯ ಜನ ನಾನಾ ರೀತಿಯ ನಿಂದನಾಸ್ಪದಗಳನ್ನು ಮಾತಾಡ್ತಾರೆ. ಕೆಲವರಿಗೆ ಅಸೂಯೆ ಭಾವನೆ, ಕೆಲವರಿಗೆ ಶತ್ರುತ್ವ. ಜಗತ್ತಲ್ಲಿ ಇದು ಜಗತ್ತಿನ ಗುಣ. ಯಾರೇ ಇರಲಿ, ಸಂಸಾರದ ಹೊಳಗೆ ಇರಲಿ, ಸಂಸಾರದ ಒಳಗೂ ಕೂಡ ಗಂಡ ಹೆಂಡತಿ ಮಧ್ಯೆ, ಮಕ್ಕಳ ಮಧ್ಯೆ, ತಂದೆ ತಾಯಿರ ಮಧ್ಯೆ ಅದೊಂದು ರೀತಿಯಲ್ಲಿ ಒಂದು ಸ್ವಲ್ಪವಾದರೂ ನಿಂದನೆ ಮಾಡುವಂತಹ ಒಂದು ಮಾತುಗಳು ಕೆಲವೊಮ್ಮೆ ಬರುತ್ತೆ. ಅನೇಕ ಜನರು ಇದು ದುಃಖ ಪಡ್ತಾರೆ. ವೃದ್ಧರಾದಂಥವರು, ನಾವು ಇಷ್ಟು ವರ್ಷ ಮಕ್ಕಳನ್ನು ಸಾಕಿ ಬೆಳೆಸಿದ್ವಿ, ಈಗ ದೊಡ್ಡವರಾದ ತಕ್ಷಣ ನಮಗೆ ಉಪದೇಶ ಕೊಡೋಕ್ಕೆ ಬರ್ತಾರೆ. ನಮಗೆ ಬುದ್ಧಿ ಸರಿಯಿಲ್ಲ, ನಮಗೆಲ್ಲ ತಿಳುವಳಿಕೆ ಗೊತ್ತಿದೆ, ಯಾಕೆ ನಮಗೆ ಬೋಧನೆ ಕೊಡೋಕ್ಕೆ ಬರ್ತೀರಾ ಅಂತೆಲ್ಲ ನಮಗೆ ಹೇಳ್ತಾರೆ, ದುಃಖಿತರಾಗ್ತಾರೆ. ಸೊ ಹೀಗೆ ನಾನಾ ರೀತಿಯ ಜನ ಆಫೀಸಲ್ಲಿರ್ಬೋದು, ಬೇರೆ ಬೇರೆ ಜನ ಒಂದೊಂದು ರೀತಿಯ ಮಾತುಗಳನ್ನ ಆಡ್ತಾರೆ. ಬಾಸ್ ಕೆಲವೊಮ್ಮೆ ಬೈಬೋದು, ಅಥವಾ ಜೊತೆಲಿರುವಂಥವರು ಸಹಪಾಠಿಗಳು ಅವರು ಏನೊಂದು ಚುಚ್ಚು ಮಾತಾಡ್ಬೋದು. ಹಿಂದೆಯಿಂದ ಒಂದು ಮಾತು, ಮುಂದೆಯಿಂದ ಒಂದು ಮಾತು, ಮಿತ್ರರಾಗೆ ವರ್ತಿಸ್ತಾರೆ. ಆದರೆ ಬೇರೆ ಜನರ ಜೊತೆ ಹೀಯಾಳಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಇದು ಅನುಭವ ಇರುತ್ತೆ. ಆದ್ದರಿಂದ ಇಲ್ಲಿ ಕೃಷ್ಣ ಇಂತಹ ಮಾತುಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಯಾಕೆಂತ ಹೇಳಿದ್ರೆ, ಬುದ್ಧಿವಂತನು ತಿಳಿದಿದ್ದಾನೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾದಂತಹ ಅಜ್ಞಾನಿಗಳು ಆಡುವಂತಹ ವಿಷಯಗಳು. ನಾನು ಈ ಶರೀರವೂ ಅಲ್ಲ, ಹಾಗೂ ಈ ಶರೀರ ಮಾಡ್ತಂಥ ಕರ್ತವ್ಯಗಳು ಕಾರ್ಯಗಳು ಅದು ನಂದು ಕೂಡ ಅಲ್ಲ. ಪ್ರಕೃತಿಯ ಗುಣಗಳಿಂದ ಒಂದು ರೀತಿಯ ಕಾರ್ಯಗಳು ಮಾಡ್ತಾ ಇದ್ದೀವಿ, ಹಾಗೂ ನೋಡ್ತಾ ಇರೋನು ಕೂಡ ಅವನ ಒಂದು ಗುಣದಿಂದ ಅದನ್ನು ಗ್ರಹಿಸ್ತಾನೆ, ಅದರ ತಕ್ಕ ಹಾಗೆ ಅವನು ಮಾತಾಡ್ತಾನೆ. ಅದು ಸತ್ಯವೂ ಅಲ್ಲ, ಅದು ನನ್ನನ್ನು ಕೂಡ ಉದ್ದೇಶಿಸಿಲ್ಲ. ಯಾಕಂದರೆ ನಾನು ಈ ಶರೀರ ಅಲ್ಲ, ಬದಲಾಗಿ ನಾನು ಆತ್ಮ. ಆದ್ದರಿಂದ ಇಲ್ಲಿರೋ ತನಕ ಅದನ್ನು ಸಹಿಸಿಕೊಂಡು ನನ್ನ ಉದ್ದೇಶ ಏನು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುತ್ತಾ ಭಗವಂತನ ಜೊತೆ ಸಂಬಂಧ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡುವಂತಹದ್ದು. ಈ ಲಕ್ಷ್ಯದಲ್ಲಿ ಮುಂದುವರಿಬೇಕು ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಇದನ್ನ ಚರ್ಚೆ ಮುಖ್ಯವಾಗಿ ಮಾತುಗಳು, ಎಂತೆಂಥ ಮಾತುಗಳಿರುತ್ತೆ, ಆ ಮಾತುಗಳನ್ನು ಯಾವ ರೀತಿ ನಾವು ಸ್ವೀಕಾರ ಮಾಡಿ ಮುಂದುವರಿಯಬೇಕು ಅನ್ನೋದ್ರ ಬಗ್ಗೆ ಭಿಕ್ಷು ಗೀತ ಅಥವಾ ಈ ಅವಂತಿ ಬ್ರಾಹ್ಮಣನ ಗೀತ ವಿವರಿಸ್ತಾ ಹೋಗುತ್ತೆ. ಸೊ ಅನೇಕ ಮಾತುಗಳನ್ನ ಆಡಿದಾಗ
ಅದಕ್ಕೆ ಬುದ್ಧಿವಂತಿಕೆಯಿಂದ ಉತ್ತರವನ್ನು ಕೊಡಲಿಕ್ಕೆ ತಯಾರಿರಬೇಕು. ಮಹಾಭಾರತದಲ್ಲಿ ದುರ್ಯೋಧನ ಪಾಂಡವನ ಕಂಡೇ ತುಂಬ ಅಸೂಯೆ. ಯಾಕಂದರೆ ಅವನಿಗೆ ಆ ಶಕ್ತಿ ಇಲ್ಲ, ಅವನಿಗೆ ಆ ಬುದ್ಧಿವಂತಿಕೆ ಇಲ್ಲ. ಆದರೆ ಪಾಂಡವರ ಗುಣಗಾನ ಜನರು ಮಾಡಿದಾಗ ಅವ್ರು ನಮಗಿಂತ ಶ್ರೇಷ್ಠರಿದ್ದಾರೆ ಅಂತ ತಿಳಿದಾಗ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದರಿಂದ ನಾನಾ ರೀತಿಯಲ್ಲಿ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ದ. ಜೂಜಾಟದಲ್ಲಿ ಮೋಸದಿಂದ ಕಾಡಿಗೆ ಕಳಿಸ್ದ. ಕಾಡಲ್ಲಿದ್ದರೂ ಕೂಡ ಅಲ್ಲಿ ನೋಡ್ದೆ ಅಲ್ಲೂ ಆರಾಮಾಗಿದ್ದಾರೆ ಅವರು, ಏನೂ ಇಲ್ಲ ಅಂದರೂ ಕೂಡ ಆರಾಮಾಗಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಹೇಗಾದರೂ ಮಾಡಿ ಅವ್ರಿಗೆ ಏನೋ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದ. ದುರ್ವಾಸ ಮುನಿಗಳನ್ನ ಕಳಿಸ್ದ, ಅವ್ರಿಗೆ ಶಾಪ ಕೊಡಬೇಕು ಅಂತ. ಅದು ಆಗಲಿಲ್ಲ. ಕೆಲವೊಮ್ಮೆ ಏನು ಮಾಡ್ತಾಯಿದ್ದ, ತಾನೇ ಸ್ವತಃ ದೊಡ್ಡ ಸೈನ್ಯ ತೊಗೊಂಬಂದು ಕೂತ್ಕೊಂಡ್ಬಿಡ್ತಾ ಇದ್ದ. ಅವರೆಲ್ಲ ಅಲ್ಲಿ ಕುಟೀರದಲ್ಲಿ ಇರಬೇಕಾದ್ರೆ ಒಂದು ದೊಡ್ಡ ಸೈನ್ಯ ಕರ್ಕೊಂಬಂದು ಎಲ್ಲ ರೀತಿಯ ವಿಜೃಂಭಣೆಯಿಂದ ತಿನ್ನುವಂಥದ್ದು, ಹಾಡುವಂಥದ್ದು, ಕುಣಿಯುವಂಥದ್ದು, ಈ ರೀತಿ ಅವರಿಗೆ ಹೊಟ್ಟೆ ಕಿಚ್ಚು ಬರಬೇಕು ಅನ್ನೋ ರೀತಿಯಲ್ಲಿ ಅನೇಕ ಬಾರಿ ಪ್ರಯತ್ನವನ್ನು ಮಾಡ್ದ. ಹೀಗೆ ಒಂದು ಮಾತಾಡ್ದ. ಎಲ್ಲ ಪಾಂಡವರನ್ನು ಕಂಡವನಂದ, ನೀವೆಲ್ಲ ಭಿಕ್ಷುಕರ ಹಾಗೆ ಕಾಡಲ್ಲಿ ಕೂತ್ಕೊಂಡು ಗೆಣಸುಗಳನ್ನೆಲ್ಲ ತಿಂತಾಯಿದ್ದೀರಾ, ಬುಡಗಳನ್ನು, ಬೇರುಗಳನ್ನು ತಿಂತಾಯಿದ್ದೀರಾ ನೀವು ಅಂತ. ಸೊ ನೋಡಿ, ನಾನು ನೋಡಿ ಎಷ್ಟು ಎಲ್ಲ ಆಡ್ಬರ್ದಿನ ಇದ್ದೀನಿ ಅಂತ ಮಾತನಾಡ್ದ. ಅದಕ್ಕೆ ಪ್ರತಿಯಾಗಿ ಭೀಮ ಉತ್ತರ ಕೊಟ್ಟ, ಹೌದು, ನಾವು ಇತ್ತಿನ ದಿವಸ ಬೇರುಗಳನ್ನು ತಿಂತಾಯಿದ್ವಿ, ಬೇರುಗಳನ್ನು ಕಿತ್ತು ತಿಂತಾಯಿದ್ವಿ. ಸಕಲ ಒಂದು ತೊಂದರೆಗಳಿಗೆ ಬುಡ ನೀನು, ಅದನ್ನ ಒಂದು ದಿವಸ ನಿನ್ನಂತಹ ಎಲ್ಲ ಕಷ್ಟಗಳ ಬುಡವನ್ನು ಕೂಡ ಕಿತ್ತು ಹಾಕ್ತೀವಿ ಅಂತ ಹೇಳಿ ಭೀಮ ಉತ್ತರ ಕೊಡ್ತಾನೆ. ಅದೇ ಮಾತು, ಅವನ ಆಡಿನ ಮಾತಿಗೆ ಭೀಮ ಬುದ್ಧಿವಂತಿಕೆಯಿಂದ ಉತ್ತರವನ್ನು ಕೊಟ್ಟ. ಇನ್ನೊಮ್ಮೆ ಇನ್ನೊಂದು ಸಣ್ಣ ಕಥೆ ಹೇಳ್ತಾ ಇದ್ದರೆ, ಒಬ್ಬ ವ್ಯಕ್ತಿ ಅಜಾಮನ ಹತ್ರ ಕೂತ್ಕೊಳ್ತಾನೆ, ಕೂದಲು ಕತ್ತರಿಸ್ಕೊತಾ ಇರ್ತಾನೆ. ಅಜಾಮ ಅವನ ಜೊತೆ ಮಾತಾಡ್ತಾ ಅವನು ಹೇಳ್ತಾ ಇದ್ದ, ಏನು ಕೆಲಸ ಮಾಡ್ತಿರೋದು ನೀವು, ಏನು ಸರಿ ಇಲ್ಲ, ನಿಮ್ಮ ಗುಣ ಸರಿ ಇಲ್ಲ, ನಿಮ್ಮ ಕೆಲಸ ಸರಿ ಇಲ್ಲ ಅಂತ ಏನೇನೋ ಅವನ ಬಗ್ಗೆ ಸರಿ ಇಲ್ಲ ಅಂಥೇಳಿ ತುಂಬ ನಿಂದನೆ ಮಾಡ್ತಾಯಿದ್ದ. ಅರೆ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದ. ಅದಾದಮೇಲೆ ಎಲ್ಲ ಕಟ್ಟಿಂಗ್ ಆದಮೇಲೆ ಅಂದ, ನಾಡಿದಂತಹ ಎಲ್ಲ ಮಾತುಗಳು ನನ್ನ ಈ ತಲೆ ಕೂದಲಿದ್ದ ಹಾಗೆ, ಅದು ಬೆಳೀತಾ ಹೋಗ್ತಾ ಇರುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಆಗಾಗ ಬಂದು ಅದನ್ನು ಕತ್ತರಿಸಿ ಬಿಸಾಕ್ತಾ ಇರ್ತೀನಿ ಅಂತ. ಸೊ ಅಂದರೆ ಆ ಭಾವನೆ ಏನು, ಹೇಳಿದಂತಹ ಮಾತುಗಳನ್ನು ತಲೆಗೆ ಹಚ್ಕೋಬಾರ್ದು. ಮಾತನ್ನು ಅಲ್ಲಲ್ಲೇ ಬಿಟ್ಟು ನಮ್ಮ ಕರ್ತವ್ಯಗಳಲ್ಲಿ ಮುಂದುವರಿಬೇಕು ಅನ್ನೋದನ್ನು ಹೇಳ್ತಾ ಕೃಷ್ಣ ಹೇಳ್ತಾ ಇದ್ದಾನೆ. ಒಂದಾನೊಂದು ಸಮಯದಲ್ಲಿ ಆವಂತಿ ಅನ್ನುವಂಥ ಊರು, ಆವಂತಿ ಅಂದರೆ ಇವತ್ತು ಉಜ್ಜಯಿನ್, ಮಹಾರಾಷ್ಟ್ರದಲ್ಲಿ ಉಜ್ಜಯಿನ್ ಅನ್ನುವಂತಹ ನಗರ, ಅದನ್ನು ಆವಂತಿ ಅಂತ ಕರೀತಾರೆ. ಆವಂತಿಯಲ್ಲಿ ಒಬ್ಬ ಬ್ರಾಹ್ಮಣ ನಿವಾಸ ಮಾಡ್ತಾ ಇದ್ದ. ಬ್ರಾಹ್ಮಣ ತುಂಬ ಎಲ್ಲ ರೀತಿ ಐಶ್ವರ್ಯ ಇತ್ತು, ಆದರೆ ತುಂಬ ಜಿಪುಣ, ಏನು ಖರ್ಚು ಮಾಡ್ತಾ ಇರಲಿಲ್ಲ. ಬರೀ ಸಂಗ್ರಹ ಮಾಡೋದು, ಯಾರಿಗೂ ಒಂದು ಪೈಸಾ ಕೂಡ ಕೊಡೋದಿಲ್ಲ, ಬಂಧು ಮಿತ್ರರಿಗೆ ಯಾರಿಗೇನೂ ಕೊಡ್ತಾ ಇರಲಿಲ್ಲ. ಕ್ರಮೇಣವಾಗಿ ಅವನು ಯಾವುದೇ ರೀತಿ ಪೂಜೆ ಪುನಸ್ಕಾರ ಅದಕ್ಕೂ ಕೂಡ ಏನೂ ಮಾಡ್ತಾ ಇರಲಿಲ್ಲ, ಎಲ್ಲರಿಗೂ ನಿಂದನೆ ಮಾಡಿದ ರೀತಿ ಭಾವನೆಯನ್ನು ಇಟ್ಕೊಂಡಿದ್ದ. ಸೊ ಈ ಕಾರಣದಿಂದ ಏನಾಯಿತು, ಎಲ್ಲ ದೇವತೆಗಳು ಅವನ ಮೇಲೆ ಕ್ರೋಧಿತರಾದರು. ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಸಿಗುವಂತಹ ಸಕಲ ಐಶ್ವರ್ಯ ಕೃಷ್ಣನ ಮುಖಾಂತರ ಹಾಗೂ ದೇವತೆಗಳ ಮುಖಾಂತರ, ಕೃಷ್ಣನ ಆದೇಶದಿಂದ ದೇವತೆಗಳು 33 ಕೋಟಿ ದೇವತೆಗಳು ನಮಗೆ ಜಗತ್ತಲ್ಲಿ ನಾನಾ ರೀತಿಯ ಸೌಲಭ್ಯಗಳು ಕೊಡ್ತಾರೆ. ಆದ್ದರಿಂದ ನಮ್ಮ ಕರ್ತವ್ಯ ಏನಾಗಿರಬೇಕು, ನಾವು ಆ ದೇವತೆಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿಯೊಬ್ಬ ಮನುಷ್ಯನು 5 ಜನಕ್ಕೆ ಋಣಿಯಾಗಿರ್ತಾನೆ, ಪಿತೃಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ, ಅನ್ಯ ಮನುಷ್ಯರಿಗೆ, ಅನ್ಯ ಜೀವಿಗಳಿಗೆ. ಇದನ್ನು ಕರ್ತವ್ಯ, ದಾನ, ಧರ್ಮ, ಯಜ್ಞ, ತಪಸ್ಯ ಇದೆಲ್ಲ ಮಾಡುವಂಥದ್ದು. ಅದನ್ನು ಮಾಡದೇ ಇದ್ದರೆ ಏನಾಗುತ್ತೆ, ದೇವತೆಗಳು ಕ್ರೋಧಿತರಾಗ್ತಾರೆ. ದೇವತೆಗಳು ಕ್ರೋಧಿತರಾದಾಗ ನಮ್ಮ ಸಕಲ ಸಂಪತ್ತು, ಐಶ್ವರ್ಯ, ಬುದ್ಧಿ, ಶಕ್ತಿ ಎಲ್ಲವೂ ಕೂಡ ಕ್ಷೀಣವಾಗುತ್ತೆ. ಸೊ ಹಾಗೆಯೇ ಈ ವ್ಯಕ್ತಿ ತಾನು ಮಾಡುವಂಥ ಕರ್ತವ್ಯಗಳನ್ನು ಮಾಡದೆ ಕೇವಲ ಹಣ ಸಂಗ್ರಹ ಮಾಡ್ತಾ ಇದ್ದ. ಯಾವ ರೀತಿ ಇವತ್ತಿನ ದಿವಸ ಯಜ್ಞಗಳು ನಾವು ಮಾಡಬೇಕು, ಆದರೆ ನಾವೆಲ್ಲಿ ಸಮಯ ಕಳೀತಾ ಇದ್ದೀವಿ, ಮೊಬೈಲಲ್ಲಿ ಸಮಯ ಕಳೀತಾ ಇದ್ದೀವಿ. ಮೊಬೈಲ್ ಯಜ್ಞ ಆಗಿಬಿಟ್ಟಿದೆ. ಅಂದರೆ ಸಮಯ ಅಧಿಕವಾಗಿ ಮೊಬೈಲ್ ನೋಡುವಂಥದ್ದು, ವಿಡಿಯೋ ನೋಡುವಂಥದ್ದು, ಹರಟೆ ಹೊಡೆಯುವಂಥದ್ದು, ಸುತ್ತಾಡುವಂಥದ್ದು, ಫಿಲಮ್ಗಳು ನೋಡುವಂಥದ್ದು, ಈ ರೀತಿ ನಡೀತಾ ಇದೆ. ಸೊ ಏನಾಗುತ್ತೆ, ದೇವತೆಗಳು ಕ್ರೋಧಿತರಾಗ್ತಾ ಇದ್ದಾರೆ. ಸೊ ಅನೇಕ ಕಡೆ ಅನಾವೃಷ್ಟಿ, ಅತಿವೃಷ್ಟಿ, ಭೂಕಂಪ. ಒಂದು ದಿವಸ ಇಲ್ಲಿ ನೋಡ್ತಾ ಇದ್ವಿ, ಒಂದು ದಿವಸ ಮಳೆ ಇರುತ್ತೆ, ಒಂದು ದಿವಸ ಬೇಸಿಗೆ ಇರುತ್ತೆ. ಎಲ್ಲ ವಾತಾವರಣಗಳು ಒಂದೇ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ವಾತಾವರಣಗಳು ಒಂದೊಂದು ತಿಂಗಳಿಗೆ ಬರಬೇಕು, 3-4 ತಿಂಗಳಿಗೆ ಪರಿಸರ ಬದಲಾಗಬೇಕು. ಆದರೆ ಒಂದು ವಾರದಲ್ಲೇ ಎಲ್ಲ ರೀತಿಯ ಇದು ಕಂಡು ಬರುತ್ತೆ. ಸೊ ಯಾಕೋಸ್ಕರ ನಾವು ಮಾಡಬೇಕಾಗಿರೋ ಕರ್ತವ್ಯಗಳನ್ನು ಮಾಡದೇ ಇರೋ ಕಾರಣ, ಲೋಭಿಗಳಾಗಿ ಎಲ್ಲವನ್ನು ಸಂಗ್ರಹ ಮಾಡ್ತಾ ಇರೋ ಕಾರಣ ದೇವಾಂತಗಳು ಕ್ರೋಧಿತರಾಗ್ತಾರೆ. ಆ ಕ್ರೋಧದಿಂದ ನಾನಾ ರೀತಿಯ ಕಷ್ಟಗಳು ಒಬ್ಬ ವ್ಯಕ್ತಿಗೆ ಒದಗುತ್ತೆ. ಹಾಗೆಯೇ ಎಲ್ಲ ದೇವಾಂತಗಳು ಕ್ರೋಧಿತರಾಗಿ ಏನಾಗುತ್ತೆ, ಅನೇಕ ಕಳ್ಳರು ಬಂದು ಆ ಬ್ರಾಹ್ಮಣನ ಎಲ್ಲ ಹಣವನ್ನು ಕತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವನಿಗೆ ಏನೂ ಕೂಡ ಉಳಿಯೋದೇ ಇಲ್ಲ. ಇನ್ನು ನಾನಾ ರೀತಿಯ ರೋಗಗಳು ಕೂಡ ಅವನಿಗೆ ಜೀವನದಲ್ಲಿ ಬರುತ್ತೆ. ಅವನ ಬಂಧು ಮಿತ್ರರೆಲ್ಲರೂ ಕೂಡ ಬಿಟ್ಟು ಅವನು ಹೋಗ್ಬಿಡ್ತಾರೆ. ಈಗ ಎಲ್ಲ ಕಳ್ಕೊಂಡ್ಬಿಟ್ಟು ಬಿಕಾರಿ ಆಗಿಬಿಟ್ಟಿದ್ದಾನೆ ಅವನು. ಬಿಕಾರಿಯಾಗಿ ಏನು ಮಾಡಬೇಕು ಏನಿಲ್ಲ ಅಂತ ತೋಚದೇ ಇದ್ದಾಗ ಅವನ ಒಂದು ಆತ್ಮಜ್ಞಾನ ಜಾಗೃತವಾಗುತ್ತೆ. ಎಲ್ಲ ಇದ್ದಾಗ ಅಹಂಕಾರ ಇದರಲ್ಲಿ ಮೆರಿತಾ ಇದ್ದ,
ಈಗ ಎಲ್ಲವೂ ಕಳ್ಕೊಂಡಾಗ ಇದಕ್ಕೆ ಪೂರ್ವವಾಗಿ ಅವನೇನು ಸಣ್ಣ ಬಾಲಕನಾಗಿರಬೇಕು, ತಂದೆ ತಾಯಿ ನಿರ್ದೇಶನದಲ್ಲಿ ಏನೆಲ್ಲ ಕೆಲವು ಪೂಜೆ ಪುನಸ್ಕಾರ ಬ್ರಹ್ಮಚರ್ಯ ಎಲ್ಲ ಪಾಲನೆ ಮಾಡಿದ ಆ ಒಂದು ಪುಣ್ಯದಿಂದ ಏನಾಯಿತು, ಅವನ ಆತ್ಮ ಅನ್ನೋದು ಜಾಗೃತವಾಯಿತು. ಸೊ ಹೀಗೆ ಜಾಗೃತವಾಗ್ತಾ ಈಗ ಅವನಿಗೆ ಎಲ್ಲ ಚಿಂತನೆ ಮಾಡ್ತಾ ಇದೆ. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನಿಧಾಯ್ ಕಿ. ಈ ಅವಂತಿ ಬ್ರಾಹ್ಮಣ ಈಗ ಎಲ್ಲ ವಿಮರ್ಶೆ ಮಾಡ್ತಾನೆ, ಜೀವನದಲ್ಲಿ ಏನೇನಾಯಿತು, ಹೇಗಿದ್ದೆ, ಈಗ ಹೆಂಗೆ ಬದಲಾಗೋಯ್ತು, ಅದರಿಂದ ಏನೆಲ್ಲ ಸಂಗ್ರಹ ಮಾಡ್ತಾ ಇದೆ, ಹಣ ಸಂಪತ್ತು ಅಂತೆಲ್ಲ ಸಂಗ್ರಹ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ನಶ್ವರ, ಅನಾವಶ್ಯಕವಾಗಿ ನಾನು ಇದನ್ನೆಲ್ಲ ಹಿಂದೆ ಬಿದ್ದಿದ್ದೆ ಅಂತ ತಿಳಿತಾ ಈ ರೀತಿ ಅವನು ಹಾಡನ್ನು ಹಾಡಲಿಕ್ಕೆ ಶುರು ಮಾಡ್ತಾನೆ. ಸ್ಥೇಯಂ ಹಿಂಸಾ ನೃತ್ತಂ ದಂಭಃ ಕಾಮಃ ಕ್ರೋಧಃ ಸ್ಮಯೋ ಮದಃ ಭೇದೋ ವೈರಮ ವಿಶ್ವಾಸಃ ಸಂಸ್ಪರ್ಧಾ ವ್ಯಸನಾನಿ ಚ. ಕಳ್ಳತನ, ಹಿಂಸೆ, ಸುಳ್ಳಾಡುವುದು, ವಂಚನೆ, ಕಾಮಾಪೇಕ್ಷೆ, ಸಿಟ್ಟು, ವಿಸ್ಮಯ, ಹುಮ್ಮು, ಕದನ, ವೈರ, ಅಪನಂಬಿಕೆ, ಹೊಟ್ಟೆಕಿಚ್ಚು, ಸ್ತ್ರೀ ಜನಗಳಿಂದ ಒದಗುವ ಅಪಾಯ, ಜೂಜು ಹಾಗೂ ಮದ್ಯಪಾನ ಇವು ಐಶ್ವರ್ಯ ಲೋಭ ನಿಮಿತ್ತವಾಗಿ ಮನುಷ್ಯರನ್ನು ಕಲುಷಿತಗೊಳಿಸುವ 15 ಅನಪೇಕ್ಷಿತ ಗುಣಗಳು. ಇವು ಅನಪೇಕ್ಷಿತ ಗುಣಗಳೇ ಆದರೂ ಜನರು ಇವುಗಳಿಗೆ ಹುಸಿ ಮೌಲ್ಯಗಳನ್ನು ಆರೋಪಿಸುತ್ತಾರೆ. ಆದ್ದರಿಂದ ಬದುಕಿನ ನಿಜವಾದ ಲಾಭವನ್ನು ಬಯಸುವ ಆತವನು ಪ್ರಾಪಂಚಿಕವಾದ ಅನಪೇಕ್ಷಣೀಯ ಐಶ್ವರ್ಯವನ್ನು ಬಿಟ್ಟು ದೂರ ಸರಿಯಬೇಕು. ಅವನು ಕಾರಣ ಹುಡುಕ್ತಾ ಇದ್ದಾನೆ, ಯಾಕೆಲ್ಲ ಹಿಂಗಾಯಿತು ಅಂತ. ಅವನು ಹೇಳ್ತಾ ಇದ್ದಾನೆ, ಸಾಮಾನ್ಯವಾಗಿ ಜನರು ಎಲ್ಲ ಬೇರೆ ಬೇರೆ ಜನರ ಮೇಲೆ ದೂಷಿಸ್ತಾರೆ, ನನಗೆ ಇದಕ್ಕೆ ಕಾರಣ ಈ ವ್ಯಕ್ತಿ ಕಾರಣ, ಅಥವಾ ಈ ದೈವನೇ ಕಾರಣ, ಭಗವಂತ ಕಾರಣ ನನ್ನೆಲ್ಲ ದುಃಖಗಳಿಗೆ ಅಂತ. ಇಲ್ಲಿ ಈ ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಎಲ್ಲ ನನ್ನಲ್ಲಿ ಕೆಟ್ಟ ಗುಣ ಯಾಕೆ ಬಂತು ಅಂತ ಹೇಳಿದ್ರೆ ಐಶ್ವರ್ಯ ಲೋಭದಿಂದ. ಯಾವಾಗ ನಾನು ಅಧಿಕವಾಗಿ ವಸ್ತುಗಳನ್ನು ಸಂಗ್ರಹ ಮಾಡಿದೆ, ಆ ಒಂದು ಲೋಭದಿಂದ ಏನಾಯಿತು, ಎಲ್ಲ ಕೆಟ್ಟ ಗುಣಗಳು ಬಂತು. ಎಲ್ಲ ಕೆಟ್ಟಗಳು ಬಂತು. 15 ಕೆಟ್ಟ ಗುಣಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕಳ್ಳತನ, ನಾನು ಲೋಭಿ ಆದಾಗ ಏನು ಮಾಡ್ತೀನಿ, ಇನ್ನೂ ಅಧಿಕವಾಗಿ ಸಂಗ್ರಹ ಮಾಡಬೇಕು ಅಂತ ಹೇಳಿ ಇನ್ನೊಬ್ಬರ ವಸ್ತುಗಳನ್ನು ನಾನು ಸಂಗ್ರಹ ಮಾಡಲಿಕ್ಕೆ ಪಡ್ತಿದ್ದು ಕಳ್ಳತನ ಹೋಗಿ ಅಂದರೆ ಯಾವುದೋ ಮನೆಗೆ ಬ್ಯಾಂಕ್ಗೆ ದರೋಡೆ ಮಾಡಬೇಕು ಅಂತಲೇ ಅಲ್ಲ. ಭಗವಂತ ಎಲ್ಲರಿಗೂ ಸಮಾನವಾಗಿ ಆಹಾರಗಳನ್ನು ಕೊಟ್ಟಿರ್ತಾನೆ. ಅದನ್ನು ಕೂಡಿಟ್ಟುಕೊಳ್ಳುವುದು ಅದು ಕೂಡ ಕಳ್ಳತನ. ನಾವು ನಮಗೆ ಬೇಕಾಗಿರುತ್ತೆ ಅಧಿಕವಾಗಿ ಕೂಡಿರೋ ಕಾರಣ ಇನ್ಯಾರಿಗೂ ಅವಶ್ಯಕತೆ ಇದ್ದವರಿಗೆ ಸಿಗೋದಿಲ್ಲ. ಈಗ ಅನೇಕ ಜನ ಬಡವರಿದ್ದಾರೆ, ವಿಕಾರಿಗಳಿದ್ದಾರೆ. ಯಾಕೆ ಕಾರಣ? ಯಾಕಂದರೆ ಕೆಲವರು ಜನ ಒಂದೊಂದು ದೊಡ್ಡ ದೊಡ್ಡ ಅರಮನೆಗಳು ಕಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ, ಕೋಟ್ಯಾಧಿಪತಿಗಳ ಕೂತಿದ್ದಾರೆ. ಯಾತಕ್ಕೋಸ್ಕರ? ಈ ಜನರ ಆಸ್ತಿಯನ್ನು ಅವರು ಕಬಳಿಸಿರೋ ಕಾರಣ. ಅದರಿಂದ ಮುಂದೆ ಒಂದು ದಿವಸ ಅದರ ಪ್ರತಿಫಲ ಅನುಭವಿಸಲೇಬೇಕು. ಹೀಗೆ ಅವಂತಿ ಬ್ರಾಹ್ಮಣ ಹೇಳ್ತಾರೆ, ಅವನಿಗೆ ಇದೇ ಜೀವನದಲ್ಲಿ ಆಯಿತು, ಅದೆಲ್ಲರಿಗೂ ಇದೇ ಜೀವನದಲ್ಲಿ ಆಗದಿದ್ದರೂ ಕೂಡ ಇನ್ನು ಬರುವ ಜನ್ಮಗಳಲ್ಲೂ ಕೂಡ ಆ ರೀತಿ ಆಗತ್ತೆ, ಅನುಭವಿಸ್ಬೇಕಾಗತ್ತೆ. ಕಳ್ಳತನ, ಹಿಂಸೆ, ತನ್ನ ಸ್ವಾರ್ಥತೆ ಇದ್ದಾಗ ಇನ್ನೊಬ್ಬರಿಗೆ ಲೆಕ್ಸೋದಿಲ್ಲ. ಇನ್ನೊಬ್ಬರು ನಳ್ತಾ ಇದ್ರೂ ಕೂಡ ಅವ್ರನ್ನ ಹಿಂಸೆ ಮಾಡಲಿಕ್ಕೆ ಮುಂದಾಗ್ತೀವಿ. ಹೀಗೆ ಮಾಂಸಭಕ್ಷಣೆ ಮಾಡಿದಾಗ ಅವನಿಗೆ ಚಿಂತನೆ ಬರೋದಿಲ್ಲ, ಅದೊಂದು ಜೀವ, ಅದೊಂದು ಮೊಟ್ಟೆ, ಅದೊಂದು ಪ್ರಾಣಿ, ಅದೊಂದು ಜೀವ ಇದೆ ಅನ್ನೋ ಚಿಂತನೆ ಅವನಿಗೆ ಬರೋದಿಲ್ಲ. ಅದು ಆಹಾರ ಅಂತ ಹೇಳಿ ಅವನು ತಿಂತಾನೆ. ಅಥವಾ ಇನ್ನೊಬ್ಬರು ನೋವ್ತಾ ಇದ್ರು ಕೂಡ, ಅಳ್ತಾ ಇದ್ರು ಕೂಡ ಅವನಿಗೆ ಯಾವುದೇ ರೀತಿ ಪರಿವರ್ತನೆ ಬರೋದಿಲ್ಲ. ಆ ರೀತಿ ಹೃದಯ ಕಾಠಿಣ್ಯವಾಗಿಬಿಟ್ಟಿರುತ್ತೆ. ಅದರಿಂದ ಹಿಂಸಾಚಾರಕ್ಕೆ ಒದಗ್ತಾನೆ. ಸುಳ್ಳಾಡುವುದು, ತನ್ನ ಸ್ವಾರ್ಥಕ್ಕೋಸ್ಕರ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು, ಸುಳ್ಳಾಡ್ತಾನೆ. ವಂಚನೆ, ಕಾಮಾಪೇಕ್ಷೆ, ಸಿಟ್ಟು, ವಿಸ್ಮಯ, ಹುಮ್ಮು, ಕದನ, ವೈರ, ಅಪನಂಬಿಕೆ, ಹೊಟ್ಟೆಕಿಚ್ಚು, ಸ್ತ್ರೀ ಜನಗಳಿಂದ ಒದಗುವ ಅಪಾಯ, ಜೂಜಾಟ ಹಾಗೂ ಮದ್ಯಪಾನ. ಇದೆಲ್ಲ ಇರುವಂಥದ್ದು ನಾವು ಲೋಭಿಗಳಾಗಿರೋ ಕಾರಣ. ಅದರಿಂದ ನಾವು ಎಚ್ಚರ ಇರಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾ ಇದ್ದಾನೆ. ಹಾಗೂ ಮುಂದೆ ಹೇಳ್ತಾನೆ, ಇದಕ್ಕೆಲ್ಲ ಪರಿಹಾರ ಏನು? ವೈರಾಗ್ಯ ಬೆಳೆಸ್ಕೋಬೇಕು. ಹಿಂದೆಯೇ ಭಗವಂತ ಹೇಳಿರುವ ಹಾಗೆ ಭೌತಿಕ ಜಗತ್ತು 28 ಮೂಲ ವಸ್ತುಗಳಿಂದ ಆಗಿದೆ. ಅದೆಲ್ಲವೂ ಕೂಡ ತಾತ್ಕಾಲಿಕವಾಗಿರುವಂಥದ್ದು. ಅದು ಹುಟ್ಟುತ್ತೆ, ಸ್ವಲ್ಪ ಸಮಯ ಇರುತ್ತೆ, ಹಾಗೆಲ್ಲವೂ ಕೂಡ ನಾಶವಾಗುತ್ತೆ. ಈ ಜ್ಞಾನದ ಒಂದು ಖಡ್ಗದಿಂದ ನಮ್ಮಲ್ಲಿರುವಂಥ ಲೋಭವನ್ನು ತೆಗೆದು ಹಾಕಬೇಕು. ನೂನಮ್ಮೆ ಭಗವಾಂಸ್ತುಷ್ಟಃ ಸರ್ವದೇವ ಮಯೋ ಹರಿಹಿ ಏನ ನೀತೋ ದಶಾಮೇತಂ ನಿರ್ವೇದಾಶಾತ್ಮನಃ ಪ್ಲವಃ. ತನ್ನಲ್ಲಿ ಎಲ್ಲ ದೇವತೆಗಳನ್ನು ಒಳಗೊಂಡಿರುವ ದೇವತಾ ಪರಮಪುರುಷನಾದ ಹರಿಯು ನನ್ನಿಂದ ತೃಪ್ತನಾಗಿರಬೇಕು. ನನ್ನನ್ನು ಈ ಯಾತನಾಮಯಾದ ಸ್ಥಿತಿಯೊಂದಿಗೆ ತಂದು ವಿರಕ್ತಿಯನ್ನು ಅನುಭವಿಸುವಂತೆ ಮಾಡಿದ್ದಾನೆ. ಈ ವಿರಕ್ತಿಯೇ ಭವಸಾಗರವನ್ನು ದಾಟಲು ನಾವೇ ಆಗಿದೆ. ಅವನಿಗೆ ಅರಿವಿಕೆ ಬರ್ತಾ ಇದೆ. ಇದು ಮಾಡಿದ ಒಳ್ಳೆಯದಾಯಿತು. ಯಾಕವನೇನು ಭಗವಂತ ನಿಂದನೆ ಮಾಡ್ತಾ ಇಲ್ಲ. ಜ್ಞಾನ ಇರೋ ಕಾರಣ ಅವನು ಭಗವಂತನ ಗುಣಗಾನ ಮಾಡ್ತಾನೆ. ಒಳ್ಳೆಯದಾಯಿತು, ನಾನು ಈ ರೀತಿ ಭಿಕಾರಿ ಆಗಿಬಿಟ್ಟೆ, ಎಲ್ಲರನ್ನು ಬಿಟ್ಟು ಹೋಗ್ಬಿಟ್ಟು. ಯಾಕಂದರೆ ಈ ಥರ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಹರಿಯ ಭಕ್ತನಾಗಬೇಕು, ಹರಿಭಕ್ತಿ ಮಾಡಬೇಕು ಅಂತ ಬುದ್ಧಿ ಬರ್ತಾ ಇರಲಿಲ್ಲ. ಇನ್ನು ಹೀಗೆ ನಾನು ಜೀವನ ಮುಂದುವರಿಸ್ತಾ ಇದೆ, ಜೀವನ ಹಾಳು ಮಾಡ್ಕೊಂಡು ನರಕಲೋಕಕ್ಕೆ ಹೋಗಬೇಕಾಗಿತ್ತು. ಅರೆ ಭಗವಂತ ಶ್ರೀ ಹರಿ ಎಷ್ಟು ಕೃಪಾಮಯಿ, ನನಗೆ ಇಂತಹ ದುಃಖಗಳು ಕೊಟ್ಟಿದ್ದಾನೆ.
ಈ ದುಃಖದಲ್ಲಿ ನಾನು ನಾಮಸ್ಮರಣೆ ಮಾಡ್ತಾ ನಾನು ಅವನು ಸೇರ್ಕೋತೀನಿ ಅಂತ ಭಾವನೆ ಅವನು ವ್ಯಕ್ತಪಡಿಸ್ತಾನೆ. ಹಾಗೂ ಅವನು ಈ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಹೇಗೆ ನಾವು ನಡವಳಿಕೆ ಇರಬೇಕು, ಯಾವ ಯಾವ ರೀತಿ ಜನರು ಏನೇನು ಹೇಳಿದಾಗ ನಾನು ಯಾವ ರೀತಿ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಈ ಒಂದು ಶ್ಲೋಕಗಳಲ್ಲಿ ಸುಮಾರು 15 ಶ್ಲೋಕಗಳಲ್ಲಿ ಅವನು ವಿವರಿಸ್ತಾ ಹೋಗ್ತಾನೆ. ಈ ಶ್ಲೋಕಗಳನ್ನು ಇದರಲ್ಲಿ ಬರುವಂಥ ವಿಷಯಗಳನ್ನು ಆಧ್ಯಾತ್ಮಿಕ ಸ್ವೀಕಾರ ಅಂತ ಹೇಳ್ತಾ ಬೋಧನೆಯ ಒಂದು ವರ್ಗೀಕರಣ, 4 ರೀತಿಯ ವಾಕ್ಯಗಳು ಹಾಗೆ ಅದನ್ನು ವಿಭಾಗ ಮಾಡ್ಬೋದು. ಪ್ರಥಮವಾಗಿ ದೈವವಾಕ್ಯ, ಎರಡನೇದು ಕರ್ಮವಾಕ್ಯ, ಮೂರನೇದು ಕ್ಷಮಾವಾಕ್ಯ, ನಾಲ್ಕನೇದು ಶರಣಾಗತಿ ವಾಕ್ಯ. ದೈವವಾಕ್ಯ, ಕರ್ಮವಾಕ್ಯ, ಕ್ಷಮಾವಾಕ್ಯ, ಶರಣಾಗತಿ ವಾಕ್ಯ. ಪ್ರಥಮವಾಗಿ ಈ ಶ್ಲೋಕ 42ರಿಂದ 44 ಇದು ದೈವವಾಕ್ಯಕ್ಕೆ ಸೇರುತ್ತೆ. ನಾವೆಲ್ಲ ಇದರ ಶ್ಲೋಕ ಹಾಗೂ ಅನುವಾದವನ್ನು ಓದೋಣ. ಹೇಳಿ. ದ್ವಿಜ ಉವಾಚ ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕರ್ಮ ಕಾಲಃ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇದ್ಯತ್. ಬ್ರಾಹ್ಮಣ ನುಡಿತಾ ಇದ್ದಾನೆ, ನನ್ನ ಸುಖ ದುಃಖಗಳಿಗೆ ಈ ಜನರು ಕಾರಣವಲ್ಲ. ದೇವತೆಗಳು, ಸ್ವತಃ ನನ್ನ ದೇಹ, ಗ್ರಹವ್ಯೂಹಗಳು, ನನ್ನ ಪೂರ್ವಜನ್ಮದ ಕರ್ಮ, ಕಾಲ ಇವು ಕೂಡ ಅಲ್ಲ. ಬದಲಿಗೆ ಸುಖ ದುಃಖಗಳಿಗೆ ಮನಸ್ಸೊಂದೇ ಕಾರಣವಾಗಿದೆ ಹಾಗೂ ಅದು ಬದುಕಿನ ಚಕ್ರವನ್ನು ತಿರುಗಿಸುತ್ತಿದೆ. 43ನೇ ಶ್ಲೋಕ. ಹೇಳಿ. ಮನೋಗುಣಾನ್ವೈ ಸುಜತೆ ಬಲೀಯ ತತಶ್ಚ ಕರ್ಮಾಣಿ ವಿಲಕ್ಷಣಾನಿ ಶುಕ್ಲಾನಿ ಕೃಷ್ಣಾನ್ಯತಲೋಹಿತಾನಿ ತೇಭ್ಯಾ ಸುವರ್ಣಾಃ ಸ್ಮೃತಯೋ ಭವಂತಿ. ಶಕ್ತಿಯುತ ಮನಸ್ಸು ಭೌತಿಕ ಗುಣಗಳ ಕಾರ್ಯಗಳನ್ನು ಚಾಲನೆಗೊಳಿಸುತ್ತದೆ. ಇದರಿಂದ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳ ವಿವಿಧ ಕ್ರಿಯೆಗಳು ಉತ್ಪನ್ನವಾಗುತ್ತವೆ. ಈ ಪ್ರತಿ ಗುಣದ ಚಟುವಟಿಕೆಗಳಿಂದ ಆಯಾ ಬದುಕಿನ ವರ್ಣಗಳು ಬೆಳೆಯುತ್ತವೆ. ಶ್ಲೋಕ 44. ಅನೀಹ ಆತ್ಮಮನಸ ಸಮೀಹತ ಹಿರಣ್ಮಯೋ ಮತ್ಸಕ ಉದ್ವಿಚಷ್ಟೇ ಮನಃ ಸ್ವಲಿಂಗಂ ಪರಿಗೃಹ್ಯ ಕಾಮಾನ್ ಜುಷನ್ ನಿಬದ್ಧೋ ಗುಣಸಂಗತೋಸೌ. ಭೌತಿಕ ದೇಹದಲ್ಲಿದ್ದು ಹೋರಾಡುತ್ತಿರುವ ಮನಸ್ಸಿನೊಂದಿಗೆ ಪರಮಾತ್ಮನೂ ಇದ್ದಾನೆ. ಆದರೆ ಅವನೇನು ಪ್ರಯಾಸ ಮಾಡುವುದಿಲ್ಲ, ಏಕೆಂದರೆ ಅವನು ದಿವ್ಯಜ್ಞಾನವನ್ನು ಈಗಾಗಲೇ ಹೊಂದಿದ್ದಾನೆ. ನನ್ನ ಸ್ನೇಹಿತನಂತೆ ವರ್ತಿಸುತ್ತಾ ತನ್ನ ದಿವ್ಯಜ್ಞಾನ ಪೀಠದಿಂದ ಸುಮ್ಮನೆ ನೋಡುತ್ತಿರುತ್ತಾನೆ. ಇದಕ್ಕೆ ಪ್ರತಿಯಾಗಿ ಅತ್ಯಂತ ಸೂಕ್ಷ್ಮ ಚೇತಾತ್ಮನಾದ ನಾನು ಭೌತಿಕ ಜಗತ್ತನ್ನು ಪ್ರತಿಬಿಂಬಿಸುವ ಮನಸ್ಸನ್ನು ಅಪ್ಪಿಕೊಂಡಿದ್ದೇನೆ. ಹೀಗೆ ನಾನು ಭೋಗ ವಸ್ತುಗಳನ್ನು ಅನುಭವಿಸುವುದರಲ್ಲಿ ಮಗ್ನನಾಗಿದ್ದು ಪ್ರಕೃತಿ ಗುಣಗಳ ದೆಸೆಯಿಂದ ಅದರಲ್ಲಿ ಸಿಲುಕಿಕೊಂಡಿದ್ದೇನೆ. ಇಲ್ಲಿ ಅವಂತಿ ಬ್ರಾಹ್ಮಣ ಎಲ್ಲದಕ್ಕೂ ಕಾರಣ ಮನಸ್ಸು. ನನ್ನ ಮನಸ್ಸು ಚಂಚಲ, ನಾನಾ ರೀತಿ ಆಸೆಗಳು ತುಂಬಿಕೊಂಡಿದೆ. ಆಸೆಯೇ ದುಃಖಕ್ಕೆ ಮೂಲ. ಇದರಲ್ಲಿ ಭಗವಂತನದೇನು ತಪ್ಪು ಇಲ್ಲ, ಬೇರೆಯವ್ರದ್ದು ಏನೂ ತಪ್ಪಿಲ್ಲ. ನನ್ನಲ್ಲಿ ನಾನಾ ರೀತಿಯ ಚಿಂತನೆಗಳಿರೋ ಕಾರಣ, ನನ್ನಲ್ಲಿ ನಾನಾ ರೀತಿಯ ಕೊರತೆಗಳು, ಆಸೆಗಳಿರೋ ಕಾರಣ, ಅದು ಪೂರೈಕೆ ಇದ್ದಾಗ ನನ್ನಲ್ಲಿ ಕ್ರೋಧ ಅನ್ನೋದು ಉತ್ಪನ್ನ ಆಗ್ತಾ ಇದೆ, ನನಗೆ ದುಃಖ ಅನ್ನೋದು ಆಗ್ತಾ ಇದೆ. ಅದರಿಂದ ನಾನು ಭಗವಂತನಿಗೆ ಅಂಟಿಕೊಳ್ಳೋ ಬದಲು ನನ್ನ ಮನಸ್ಸಿಗೆ ಅಂಟ್ಕೊಂಡಿದ್ದೀನಿ. ಆದ್ದರಿಂದನೇ ನನಗೆ ದುಃಖಗಳ ಅನುಭವ ಆಗ್ತಾ ಇದೆ. ಇದನ್ನು ನಮ್ಮ ದಿನನಿತ್ಯದಲ್ಲಿ ಹೇಗೆ ಅಳವಡಿಸ್ಕೋಬೋದು? ಉದಾಹರಣೆಗೆ, ಟ್ರಾಫಿಕ್ಕಲ್ಲಿ ಹೋಗ್ತಾ ಇರಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಜನ ಏನು ಮಾಡ್ತಾರೆ? ಬೈಕೊಳಕ್ಕೆ ಶುರು ಮಾಡ್ತಾರೆ, ಎಲ್ರಿಗೂ ಚೀರಾಡ್ತಾರೆ. ಟ್ರಾಫಿಕ್ ಆಯಿತು, ಏನು ಜಾಮ್ ಆಯಿತು, ಯಾರದು ಗಾಡಿ ನಿಲ್ಸ್ಕೊಂಡಿದ್ದಾರೆ, ಯಾಕೆ ಹಿಂಗೆ ಇದು ಮಾಡಿದ್ದಾರೆ ಅಂತ ಚೀರಾಡ್ತಾರೆ, ಹುಚ್ಚಾಡ್ತಾರೆ, ತಲೆ ಎಲ್ಲ ಕೆಡಿಸ್ಕೋತಾರೆ. ಲೇಟ್ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳೋ ಬದಲು ಯಾವ ವ್ಯಕ್ತಿ ಆಯಿತು, ಜಾಮ್ ಆಯಿತು, ನನ್ನ ಕೈಯಲ್ಲಿಲ್ಲ, ಜಾಮ್ ಆಗಿದೆ, ನಾನು ಮಾಡಿಲ್ಲ, ಅದು ಆಗಿದೆ, ನಾನು ಎಷ್ಟು ಚೀರಾಡಿದ್ರೂ ಕೂಡ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಬದಲಿಗೆ ಈ ಸಮಯ ಟ್ರಾಫಿಕ್ ಜಾಮ್ ಆಗಿರೋ ಸಮಯದಲ್ಲಿ ನಾವು ಕೂತ್ಕೊಂಡು ಎಲ್ಲೆಲ್ಲಿದೆ ಅಲ್ಲಿ ಇದ್ದುಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ಬೋದಲ್ಲ. ಚಿಂತನೆ ಬಂದರೆ
ಆ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಆಗುತ್ತೆ, ಭಗವಂತನ ಸ್ಮರಣೆ ಆಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಆತಂಕದಿಂದ ಅವನು ಮುಕ್ತನಾಗ್ತಾನೆ. ಉದಾಹರಣೆ, ಕೆಲವೊಮ್ಮೆ ಕೆಲಸಗಳು ಕೂಡ ಕೆಲವು ಕಳ್ಕೊತಾ ಇದ್ದಾರೆ, ನಾನಾ ಕಾರಣಗಳಿಂದ ಕೆಲಸ ಕಳ್ಕೊತಾರೆ. ಅದರಿಂದ ತಿರ್ಗಾ ದಿಗ್ಭ್ರಮೆ ಆಗೋ ಬದಲು ಆಯಿತು ಕೆಲಸ ಹೋಯಿತು, ಏನು ರಿಸೆಷನ್ ನಡೀತಾ ಇದೆ, ಜನರು ಅನೇಕರು ಈಗೆಲ್ಲ ಕಂಪ್ನಿಗಳು AI ಮುಖಾಂತರ ಬರ್ತಾ ಇರೋ ಕಾರಣ ಮನುಷ್ಯರನ್ನು ಮನೆಗೆ ಕಳಿಸ್ತಾ ಇದ್ದಾರೆ. ಆದರೂ ಕೂಡ ಅನೇಕ ಕೆಲಸಗಳಿದೆ, ಅನೇಕ ಕಂಪ್ನಿಗಳಿದೆ, ನಾನಾ ರೀತಿಯ ವೃತ್ತಿಗಳಿದೆ, ನಾನಾ ರೀತಿಯ ಕೈಗಾರಿಕೆಗಳಿದೆ, ದೊಡ್ಡದು ಸಣ್ಣದು ಕೈಗಾರಿಕೆಗಳಿದೆ. ಆಯ್ತು, ಇನ್ನೊಂದು ಕೆಲಸ ಹುಡ್ಕೋಣ. ಒಳ್ಳೆಯದಾಯಿತು, ನಾನು ಸುಮ್ಮನೆ ಅನಾವಶ್ಯಕವಾಗಿ ಹಗಲು ರಾತ್ರಿಯಲ್ಲಿ ದುಡಿತಾ ಇದೆ, ಭಗವಂತ ಅದರಿಂದ ಬಿಡಿಸ್ಬೇಕು ಅಂತ ಹೇಳಿ ಏನೋ ಚಿಂತನೆಯಿಂದ ಬಿಡಿಸಿದ್ದಾನೆ, ಇನ್ನೊಂದು ಕೆಲಸಕ್ಕೆ ಹೋಗೋಣ ಅನ್ನೋ ರೀತಿಯಿಂದ ಅದರಿಂದ ಇನ್ನೊಂದು ಕೆಲಸಕ್ಕೆ ಹೋಗೋಣ ಅಂಥೇಳಿ ಮುಂದುವರಿಯಬಹುದು. ಈ ರೀತಿ ಒಬ್ಬನು ಚಿಂತನೆ ಮಾಡಿದ್ರೆ ಆ ಸಮಯ ಏನಾಗುತ್ತೆ, ಅನಾವಶ್ಯಕವಾಗಿ ಆತಂಕಕ್ಕೊಳಗಾಗದೆ ಸುಖವಾಗಿರುತ್ತೆ. ಒಂದು ಉದಾಹರಣೆ, ನಮ್ಮದೇ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ಈಗ ಜನ್ಮಾಷ್ಟಮಿ ಸಮಯ ಹಬ್ಬಗಳಲ್ಲಿ ಅನೇಕ ಜನರಿಗೆ ಅನ್ನದಾನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಅಲ್ಲಿ ಸಿಗೋದಿಲ್ಲ. ಏನಾಗ್ತಾರೆ, ಹಿಂದೆ ಇರೋರು ಸಿಗದೇ ಇರೋರು ಕೂಗಾಟಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆಯಿಂದ ಸೇವೆ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ನಮಗೆ ಅದು ಸಿಗಲಿಲ್ಲ, ನಮಗೆ ಇದು ಸಿಗಲಿಲ್ಲ. ಪಕ್ಕದ ಪ್ಲೇಟ್ ನೋಡ್ತೀವಿ, ಅವ್ರ ಪ್ಲೇಟಲ್ಲಿ ಗುಲಾಬ್ ಜಾಮೂನ್ ಇದೆ, ಏನೇನೋ ಸ್ವೀಟ್ ಇದೆ, ಏನೇನೋ ಹಣ್ಣಿದೆ, ನನ್ನ ಪ್ಲೇಟಲ್ಲಿ ಇಲ್ಲ. ಅದೊಂದು ಪ್ರವಚನ ಹೇಳ್ತಾಯಿದ್ರು, 16 ಐಟಮ್ಗಳದ್ದು ಪ್ರಸಾದ ಇರುತ್ತಂತೆ, ಒಂದೇ ಒಂದು ಐಟಮ್ ಸಿಗೋದಿಲ್ಲ. ಅದರಿಂದ ಅವನು ಅದಕ್ಕೆ ಕೊಡುತ್ತೆ, ನನಗೆ ಈ ಐಟಮ್ ಸಿಗಲಿಲ್ಲ, ಈ ಐಟಮ್ ಸಿಗಲಿಲ್ಲ. 15 ಐಟಮ್ ಇದೆ, 15 ಐಟಮ್ ಖುಷಿ ಇಲ್ಲ, ಆ ಒಂದು ಐಟಮ್ ಸಿಗಲಿಲ್ಲ ಅನ್ನೋದು ಅವನಿಗೆ ದುಃಖ ಆಗ್ತಾಯಿದೆ. ಏನಕ್ಕೆ ಕಾರಣ? ಮನಸ್ಸು. ಅದರಿಂದ ಆಯಿತು, ಪ್ರಸಾದ ಸಿಗಲಿಲ್ಲ ಅಂದರೂ ಕೂಡ ಪ್ರಸಾದ ಒಂದು ಕಾಳು ಸಿಕ್ಕೋದು ಕೂಡ ಪ್ರಸಾದ. ಪ್ರಸಾದದ ಪ್ಲೇಟ್ ಪೂರ್ತಿ ತಿನ್ನಬೇಕು ಅನ್ನೋದು ಪ್ರಸಾದ ಅಲ್ಲ. ಪ್ರಸಾದವನ್ನು ಪ್ರಸಾದ ಭಾವನೆಯಲ್ಲಿ ತಿಂದರೆ ಇರೋದಿಲ್ಲ. ಅದೇ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದಾಗ ಅವನಿಗೆ ಅದು ದುಃಖ ಆಗುತ್ತೆ, ಹೊಟ್ಟೆ ತುಂಬಿಲ್ಲ ನಾನು. ಅದೇ ಪ್ರಸಾದ ಸಿಕ್ಕಿದೆ, ಭಗವಂತ ನಾಮ ಸಿಕ್ಕಿದೆ, ಭಗವಂತ ಪ್ರಸಾದ ಸಿಕ್ಕಿದೆ ಅಂತ ಚಿಂತನೆ ಇದ್ದರೆ, ಆ ಭಾವನೆ ಇದ್ದರೆ, ಆ ಕ್ಯೂ ಸಿಸ್ಟಮಲ್ಲಿ ಜನರು ಒದ್ದಾಡೋದು ಇಲ್ಲ. ಹೆಂಗೆ ಒದ್ದಾಡ್ತಾರೆ, ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ವಾರ್ ನಡೆದ್ಬಿಟ್ಟು ಅಲ್ಲಿ ಅಫ್ಘಾನಿಸ್ತಾನ ವಾರ್ ನಡೆದಾಗ ಜನರು ಅನೇಕ ಆಹಾರ ಇರೋದಿಲ್ಲ ಅಂತ ಎಲ್ಲ ತಟ್ಟೆ ಇಟ್ಕೊಂಡು ಎಷ್ಟು ಬೇಕು ಬೇಗ ಇಟ್ಕೊಂಡ್ಬಿಡೋಣ, ಸಂಗ್ರಹ ಮಾಡೋಣ ಅನ್ನೋ ರೀತಿಯಲ್ಲಿ ಜನರು ನಮಗೆ ಪ್ರಸಾದ ಬೇಕು ಅಂತ ಒದ್ದಾಡ್ತಾರೆ. ಇಲ್ಲೇ ಸಮೀಪ 5 ಕಿಲೋಮೀಟರ್ ಪಕ್ಕದಿಂದ ಎಲ್ಲ ಬಂದಿರ್ತಾರೆ. ಅವರು ಕೂಡ ಆ ಪ್ರಸಾದ ಸಮಯದಲ್ಲಿ ಏನಾಗುತ್ತೆ ಏನೋ, ಒಳಗಿರುವಂತಹ ಪ್ರಾಣಿ ಏನೋ ಆಚೆ ಬಂದುಬಿಡುತ್ತೆ. ಒಳಗಿರುವಂಥ ಆತ್ಮದ ಚಿಂತನೆ ಬರೋ ಬದಲು ಈ ಎಲ್ಲ ಪ್ರಾಣಿಗಳು ಆಚೆ ಬಂದುಬಿಡುತ್ತೆ, ನನಗೆ ಬೇಕು ಅಂತ. ಅದರಿಂದ ಇಲ್ಲಿ ಈ ಒಂದು ಶ್ಲೋಕ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಏನು, ನಾನು ಯಾವ ಚಿಂತನೆಯಿಂದ ಬಂದಿದ್ದೀನಿ, ಮಂದಿರಕ್ಕೆ ಬಂದಿರೋ ಉದ್ದೇಶ ಏನು, ಭಗವಂತನ ಸ್ಮರಣೆ ಮಾಡಬೇಕು, ಹೊರಗಿರುವಂತಹ ಜನರ ಒಂದು ಚಿಂತನೆಯಿಂದ ಮುಕ್ತನಾಗಬೇಕು, ಹಾಗೂ ಮನಸ್ಸು ಶಾಂತಿಗೊಳಿಸ್ಕೋಬೇಕು ಅಂತ ಬಂದಿರುವಂಥದ್ದು. ಬಂದು ತಿರ್ಗಾ ಉದ್ವೇಗಗೊಳಿಸ್ಲಿಕ್ಕೆ ಕಾರಣ ಏನು? ಇಲ್ಲಿ ಭಗವಂತ ಇಲ್ಲಿ ಇವನು ಅದೇ ಹೇಳ್ತಾನೆ, ದೈವ ಕಾರಣ ಅಲ್ಲ, ಬೇರೆಯವ್ರ ಕಾರಣ ಅಲ್ಲ, ಬದಲಾಗಿ ನನ್ನ ಮನಸ್ಸು ಕಾರಣ. ಆದ್ದರಿಂದ ಯಾವಾಗ ಈ ರೀತಿ ನಾವು ಚಿಂತನೆಗೆ ಒಳಗಾಗ್ತೀವಿ, ಆಗ ನಾವು ಆ ಪರಿಸ್ಥಿತಿಗಳನ್ನು ಜಯಿಸ್ತೀವಿ. ಪುರಾಣಗಳಲ್ಲಿ ಹೀಗೆ ಪರೀಕ್ಷಿತ್ ಮಹಾರಾಜ ಅವನಿಗೆ ಶೃಂಗಿ ಶಾಪ ಹಾಕ್ತಾನೆ, ಇನ್ನು 7 ದಿವಸದಲ್ಲಿ ಸಾಯಬೇಕು ಅಂತ ಘೋರವಾದ ತಪ್ಪು ಅಲ್ಲ, ಶಾಸ್ತ್ರೀಯತೆ ಅಂತ ಘೋರವಾದ ತಪ್ಪೇನು ಮಾಡಲಿಲ್ಲ. ಸತ್ತೋಗಿರುವಂಥ ಒಂದು ಹಾವನ್ನು ಹಾಕ್ತಾನೆ ಶ್ರೀಗಳ ತಲೆಯ ಮೇಲೆ. ಆದರೆ ಶೃಂಗಿ ಅಂತಹ ಮಹಾರಾಜ, ಅವನೇನೆಲ್ಲೋ ಒಳ್ಳೆ ಕೆಲಸ ಮಾಡಿದ್ದ, ಕಲಿಪುರುಷನನ್ನು ಪ್ರವೇಶ ಮಾಡದಿರೋ ಹಾಗೆ ನಿಲ್ಲಿಸಿದ್ದ. ಪರೀಕ್ಷಿತ್ ಮಹಾರಾಜ ಇರೋ ಕಾರಣ ಕಲಿಪುರುಷ ಪ್ರವೇಶ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದೇ ಸಣ್ಣದೊಂದು ಕಾರಣದಿಂದ ಅವನು ಸಾಯಬೇಕು ಅಂತ ಶಾಪ ಹಾಕ್ತು. ಆದರೂ ಪರೀಕ್ಷಿತ್ ಮಹಾರಾಜರಿಗೆ ವಿರೋಧಿಸಲಿಲ್ಲ. ನನಗೆ ಶಾಪ ಹಾಕ್ತೀಯಾ, ನಾನು ಯಾರ ಮಗ, ನಾನು ಪಾಂಡವರ ಇದರಲ್ಲಿ ಬಂದ, ನನಗೂ ಶಕ್ತಿ ಇದೆ, ನಾನು ಶಾಪ ಹಾಕಿದ್ದ ಮರುಶಾಪ ಹಾಕ್ಬೋದಾಗಿತ್ತು. ಆ ಶಕ್ತಿ ಇತ್ತು, ಶಾಸ್ತ್ರ ಹೇಳಿದ ಶಕ್ತಿ ಇತ್ತು, ಆ ಶಾಪವನ್ನು ಕೂಡ ತೆಗೆದು ಹಾಕುವಂಥ ಶಕ್ತಿ ಇತ್ತು. ಆದರೆ ಅವನು ಭಗವಂತನ ಇಚ್ಛೆ ಹೀಗಿದೆ, ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅವನು ಎಲ್ಲ ರಾಜ್ಯವನ್ನು ತನ್ನ ಮಗ ಜನ್ಮೇಜನಿಗೆ ಅದನ್ನು ನೀಡಿ ಅವನು 7 ದಿವಸಗಳು ಶುಕದೇವ ಗೋಸ್ವಾಮಿಯವರಿಂದ ಶ್ರೀ ಭಾಗವತವನ್ನು ಶ್ರವಣ ಮಾಡಿ ಅವನು ಭಗವದ್ಧಾಮಕ್ಕೆ ಮರಳಿ ಹೋಗ್ತಾನೆ. ಅವನಿಗೆ ಸ್ಪಷ್ಟತೆ ಇತ್ತು, ನನ್ನ ಉದ್ದೇಶ ಭಗವಂತ ಹತ್ರ ಹೋಗಬೇಕು. ಅದರಿಂದ ಅವನೇನು ಮಾಡ್ದ, ಅವನ ಪರಿಸ್ಥಿತಿಯನ್ನು ಸದುಪಯೋಗಪಡಿಸ್ಕೊಂಡ, ಭಗವಂತ ಚಿಂತನೆಯಲ್ಲಿ ಮುಳುಗ್ದ, ಭಗವಂತ ಧಾಮಕ್ಕೆ ಮರಳಿ ಹೋದ. ಹರಿದಾಸ್ ಠಾಕೂರ ಭಗವಂತ ನಾಮಸ್ಮರಣೆ ಪ್ರತಿ ದಿವಸ 3 ಲಕ್ಷ ಬಾರಿ ಜಪಿಸ್ತಾ ಇದ್ದ. ಆದರೆ ಏನಾಯಿತು, ಆ ಮುಸ್ಲಿಂ ರಾಜ ಅವನಿಗೆ 32 ಜಾಗಗಳಲ್ಲಿ ಬಾರಿಸಲಿಕ್ಕೆ ಆದೇಶ ಕೊಟ್ಟು, ಪ್ರತಿಯೊಂದು ಮಾರ್ಕೆಟ್ಗೆ ಹೋಗಿ ಅವನು ಬಾರಿಸಿ ಅಂತ. ಅದೇ ಅವನು ಅದನ್ನು ಸ್ವೀಕಾರ ಮಾಡೋಣ, ಆಯಿತು, ಭಗವಂತನ ಇಚ್ಛೆ. ಆದರೆ ಭಗವಂತ ನಾಮಸ್ಮರಣೆ ಬಿಡೋದಿಲ್ಲ. ಯಾರೇನೇ ಮಾಡಲಿ ನಾನು ಭಗವಂತ ನಾಮ ಅಂತ ಬಿಡೋದಿಲ್ಲ ಅಂತ ಹಠ ಹಿಡಿದ. ಅದರಿಂದ ಅವನು ಎಷ್ಟು ಹೊಡೆದ್ರೂ ಕೂಡ ಆ ಸೈನಿಕರು ಸುಸ್ತಾಗಿ ಕೆಳಗೆ ಬಿದ್ದೋಗ್ಬಿಟ್ರು, ನಮ್ಗೆ ಆಗೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಹೊಡೆದ್ರು, ಹರಿದಾಸ್ ಠಾಕೂರ್ಗೇನೂ ಆಗಲಿಲ್ಲ. ಬದಲಾಗಿ ಸೈನಿಕರೂ ಸುಸ್ತಾಗಿ ಬಿದ್ದೋಗ್ಬಿಟ್ರು. ಅವರು ಹಿಡ್ಕೊಂಡು ಕಾಲಿಟ್ಕೊಂಡ್ರು, ಹರಿದಾಸ್ ಠಾಕೂರ ನಮ್ಮನ್ನು ಕಾಪಾಡಿ,
ನೀನು ಸಾಯಲಿಲ್ಲ ಅಂತ ಹೇಳಿದ್ರೆ ರಾಜ ನಮ್ಮನ್ನು ಸಾಯಿಸ್ಬಿಡ್ತಾನೆ. ಸೊ ಹೇಗೆ ಆಯಿತು? ಭಗವಂತನ ರಕ್ಷಣೆ, ಆ ಹರಿದಾಸರ ರಕ್ಷಣೆ ಭಗವಂತ ಮಾಡ್ತಾಯಿದ್ದ. ಚೈತನ್ಯ ಮಹಾಪ್ರಭು ಕ್ರಮೇಣವಾಗಿ ಅವರ ಒಂದು ಮಹಾಪ್ರಕಾಶ ಇಲ್ಲದಲ್ಲಿ ತೋರಿಸಿದ್ರು, ಹೇಗೆ ನಿನಗೆ ಹೊಡಿತಾ ಇರಬೇಕಾದ್ರೆ ನಿನಗೇನು ಆಗಿಲ್ಲ, ಯಾಕೆಂತ ಹೇಳಿದ್ರೆ ನಿನಗೆ ಹೊಡಿತಾ ಇರೋ ಏಟನ್ನು ನಾನು ಸ್ವೀಕಾರ ಮಾಡ್ತಾ ಇದೆ ಅಂತ. ನಾಮೇ ಭಕ್ತ ಪ್ರಣಶ್ಯತಿ, ಭಗವತಿ ಕೃಷ್ಣ ಹೇಳಿದ್ದಾನೆ, ನನ್ನ ಭಕ್ತರು ಯಾವತ್ತೂ ವಿನಾಶ ಆಗೋದಿಲ್ಲ. ಅದರಿಂದ ಆ ಮನಸ್ಸು, ಆ ವ್ಯಕ್ತಿ ಭಕ್ತನೂ ಆ ರೀತಿ ಶರಣಾಗಿರೋ ಕಾರಣ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ. ಭಗವಂತನಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ, ಎಲ್ಲ ರೀತಿಯ ನೋವುಗಳನ್ನು ತಿನ್ನಲಿಕ್ಕೆ ತಯಾರಿದ್ದಾಗ ಭಗವಂತ ಬರ್ತಾನೆ. ಆವಾಗ ನಾವು ನಿಂದನೆ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, ಭಗವಂತ ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಸೊ ಅದರಿಂದ ಈ ರೀತಿಯ ಭಾವನೆ ಶ್ರೀಪ್ರಭುಪಾದರು ಕೂಡ ಈ ಹರಿಯ ನಾಮಸ್ಮರಣೆಯನ್ನು, ಹರಿಭಕ್ತಿಯನ್ನು ವಿಶ್ವಾಂತ ಪ್ರಚಾರ ಮಾಡಲಿಕ್ಕೆ ಮುಂದಾದರು. ಅದು 60ನೇ ವಯಸ್ಸಿನಲ್ಲಿ. ಅರೆ ಹೋಗ್ತಾ ಅವರಿಗೆ ಹಡಗಿನಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ, ನಾನಾ ರೀತಿಯ ಕಷ್ಟಗಳು ಅಲ್ಲೂ ಕೂಡ ಅವ್ರಿಗೆ ಎದುರಾಗುತ್ತೆ. ಆದರೆ ಇದೆಲ್ಲನೂ ಕೂಡ ಇಷ್ಟೇ ಸ್ವೀಕಾರ ಮಾಡಿದ್ರು, ಭಗವಂತ ನಿನ್ನಿಚ್ಛೆ, ನೀನು ನನಗೆ ಯಶಸ್ವಿ ಕೊಡಬೇಕು ಅಂದರೆ ಕೊಡು, ಅಥವಾ ನನಗೆ ಸಾಯಿಸಬೇಕು ಅಂದರೆ ಸಾಯಿಸು, ನಿನ್ನಿಚ್ಛೆ, ನಾನು ನಿನ್ನ ಕೈಗೊಂಬೆಯಾಗಿ ಇರ್ತೀನಿ ಅನ್ನುವಂತಹ ಭಾವನೆ ಶ್ರೀ ಪ್ರಭುಪಾದರಾಗಿತ್ತು. ಸೊ ಮುಂದೆ ಅವಂತಿ ಬ್ರಾಹ್ಮಣ ಹಾಡ್ತಾ ಇದ್ದಾನೆ. ಸೊ ಈಗ ಕರ್ಮವಾಕ್ಯ, ಇಲ್ಲಿ ತನಕ ಆಗಿದ್ದು ದೈವ ವಾಕ್ಯ. ಸೊ ಕರ್ಮವಾಕ್ಯ 45ನೇ ಶ್ಲೋಕದಿಂದ 47 ಶ್ಲೋಕ ತನಕ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಂ ಚ ಕರ್ಮಾಣಿ ಚ ಸದ್ವತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಃ ಪರೋ ಹಿ ಯೋಗೋ ಮನಸ ಸಮಾಧಿಃ. ದಾನ, ವಿಹಿತ ಕರ್ಮಗಳು, ಹಿರಿಯ ಹಾಗೂ ಕಿರಿಯ ನಿಯಮಗಳ ಆಚರಣೆ, ಶಾಸ್ತ್ರಗಳ ಶ್ರವಣ, ಪುಣ್ಯ ಕಾರ್ಯಗಳು ಹಾಗೂ ಶುದ್ಧೀಕರಣ ವ್ರತಗಳು, ಈ ಎಲ್ಲವುಗಳ ಅಂತಿಮ ಧ್ಯೇಯವು ಮನಸ್ಸುಗಳನ್ನು ಗೆಲ್ಲುವುದೇ ಆಗಿದೆ. ನಿಜವಾಗಿ ಪರಾತ್ಮನಲ್ಲಿ ಮನಸ್ಸನ್ನು ಏಕಾಗ್ರತೆಗೆ ತರುವುದೇ ಅತ್ಯಂತ ಉನ್ನತವಾದ ಯೋಗ. ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿಭಿ ಕಿಂ ವದತಸ್ಯ ಕೃತ್ಯಂ ಅಸಂಯಂತಂ ಯಸ್ಯ ಮನೋ ವಿನಶ್ಚತ್ ದಾನಾದಿಭಿಶ್ಚೇತ್ ಪರಂ ಕಿಮೀಭಿಃ. ವ್ಯಕ್ತಿಯ ಮನಸ್ಸು ಸ್ಥಿರವಾಗಿ ನೆಲೆಗೊಂಡಿದ್ದು ಪ್ರಶಾಂತವಾಗಿದ್ದರೆ ಕರ್ಮಕಾಂಡಿಯ ಯಜ್ಞ ಹಾಗೂ ಇತರ ಪುಣ್ಯ ಕಾರ್ಯಗಳನ್ನು ಮಾಡಲು ಕಾರಣವೇನಿದೆ ಎನ್ನುವುದು ದಯವಿಟ್ಟು ಹೇಳಿ. ಹಾಗೆಯೇ ಮನಸ್ಸು ಅಜ್ಞಾನವಶವಾಗಿ ಹತೋಟಿ ಮೀರಿಯೇ ಇದ್ದರೆ ಅಂತಹ ಆಚರಣೆಗಳಿಂದ ಪ್ರಯೋಜನವೇನಿದೆ? ಶ್ಲೋಕ 47. ಮನೋವಶೇನ್ಯೇ ಯಭವನ್ ಸ್ಮದೇವ ಮನಶ್ಚ ನಾನ್ಯಸ್ಯ ವಶಂ ಸಮೇತಿ ಭೀಷ್ಮೋ ಹಿ ದೇವಃ ಸಹಸಃ ಸಹೀಯಾನ್ ಯುಂಜಾದ್ ವಶೇತಂ ಸಹಿ ದೇವಃ. ಎಲ್ಲ ಇಂದ್ರಿಯಗಳು ಅನಾದಿ ಕಾಲದಿಂದಲೂ ಮನಸ್ಸಿನ ಹತೋಟಿಯಲ್ಲಿವೆ ಮತ್ತು ಈ ಮನಸ್ಸು ಸ್ವತಃ ತಾನೇ ಎಂದು ಇತರರ ಪ್ರಭಾವಕ್ಕೆ ಸಿಕ್ಕುವುದಿಲ್ಲ. ಅದು ಅತ್ಯಂತ ಬಲಶಾಲಿಗಿಂತ ಹೆಚ್ಚು ಬಲಶಾಲಿ. ಅದರ ದೈವಿ ಶಕ್ತಿಯು ಭಯಾನಕವಾಗಿದೆ. ಆದ್ದರಿಂದ ಯಾರು ತನ್ನ ಮನಸ್ಸನ್ನು ಸ್ವಧೀನಕ್ಕೆ ತಂದುಕೊಳ್ಳುವನೋ ಅವನು ಸಕಲೇಂದ್ರಿಯಗಳ ಸ್ವಾಮಿಯಾಗುತ್ತಾನೆ. ಸೊ ಇಲ್ಲಿ ಅವಂತಿ ಬ್ರಾಹ್ಮಣ ತಾನು ಮಾಡಿದಂತಹ ಕರ್ಮಗಳ ಫಲವಾಗಿ ನಾನು ಕಷ್ಟ ಅನುಭವಿಸ್ತೀನಿ, ಇದರಲ್ಲಿ ಭಗವಂತನ ತಪ್ಪೇನಿಲ್ಲ. ನಾನು ಮಾಡಿದ್ದ ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇಲ್ಲಿ ಭಗವಂತನ ಯಾವುದೇ ರೀತಿಯ ಒಂದು ಕೈವಾಡ ಇದರಲ್ಲಿಲ್ಲ ಅನ್ನುವಂತಹ ವಿಷಯ ಇಲ್ಲಿ ಹೇಳ್ತಾ ಇದೆ. ಸೊ ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ? ಈಗ ಅನೇಕರು ರೋಗಗಳು ಬಂದಾಗ ಭಗವಂತನ ಬೈತಾರೆ, ಯಾಕೆ ಹಿಂಗೆ ರೋಗ ಬಂತು, ನನಗೆ ಯಾಕೆ ಕಷ್ಟಗಳು ಬಂತು. ಸಕ್ಕರೆ ಕಾಯಿಲೆ ಬರುತ್ತೆ, ಸಕ್ಕರೆ ಕಾಯಿಲೆ ನಾನಾ ರೀತಿಯ ಸ್ವೀಟ್ಗಳು ತಿನ್ನುವಂಥದ್ದು, ಅಲ್ಲಿ ಇಲ್ಲಿ ತಿನ್ನುವಂಥದ್ದು, ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ಮಾಡೋದ್ರಿಂದ ದೇಹದ ಅಂಗಗಳು ಕೆಡುತ್ತೆ. ಆ ಅಂಗಗಳು ಏನು ಕೆಲಸ ಮಾಡಬೇಕು ಮಾಡೋದಿಲ್ಲ, ಅದರಿಂದ ಕಾಯಿಲೆಗಳು ಬರುತ್ತೆ. ಸೊ ಕಾಯಿಲೆಗಳು ಬಂದಾಗ ಅವನೇನು ಮಾಡಬೇಕು? ಸೊ ನನ್ನ ಒಂದು ಪೂರ್ವದಲ್ಲಿ ಮಾಡಿದ ಕರ್ಮದಿಂದ ಬಂದಿದೆ ಅಂತ ತಿಳಿದು ಅವನು ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅದಕ್ಕೆ ಮುಂದಾಗಬೇಕು. ಅದರಲ್ಲಿ ಯಾವುದೂ ಕೂಡ ಭಗವಂತನ ತಪ್ಪಲ್ಲ, ನಂದೇ ತಪ್ಪು ಅಂತ ಹೇಳಿ ತಿಳಿದು ಮುಂದಾಗುವಂತಹದ್ದು. ಇನ್ನು ಕೆಲವರು ಹಣ ಇದ್ದಾಗ
ಅದನ್ನು ಎಷ್ಟು ಬೇಕು ಅದನ್ನು ಕೂಡಿಟ್ಕೋಬೇಕು, ಎಷ್ಟು ಬೇಕು ಖರ್ಚು ಮಾಡಬೇಕು. ಎಲ್ಲವನ್ನೂ ಕೂಡಿಟ್ಕೊಳ್ಳಬಾರ್ದು, ಎಲ್ಲವನ್ನೂ ಖರ್ಚು ಮಾಡಬಾರ್ದು. ಕೆಲವರು ಏನು ಮಾಡ್ತಾರೆ, ಹಣ ಸಿಗ್ತಾ ಇದೆ ಖರ್ಚು ಮಾಡೋಣ, ಯಾಕೆ ಕೂಡಿಡಬೇಕು, ನಾಳೆ ಯಾರು ನೋಡಿದ್ದಾರೆ ಅನ್ನೋ ರೀತಿಯಲ್ಲಿ ಶಾಪಿಂಗ್ ಮಾಡೋದು, ಅದು ತರೋದು ಇದು ತರೋದು, ಹೀಗೆ ಖರ್ಚು ಮಾಡ್ತಾ ಹೋಗ್ತಾರೆ. ಆಮೇಲೆ ಏನಾಗುತ್ತೆ, ಎಲ್ಲ ಖರ್ಚಾದಾಗ ಏನೂ ಇಲ್ಲದೆ ಇರ್ತಾರೆ. ಹೀಗೆ ಲೋನ್ ತೊಗೋತಾರೆ, ಲೋನ್ ತೊಗೊಂಡು ಖರ್ಚು ಮಾಡ್ತಾರೆ, ಲೋನ್ ತೊಗೋತಾರೆ ಖರ್ಚು ಮಾಡ್ತಾರೆ, ಲೋನ್ ತೊಗೋತಾರೆ ಖರ್ಚು ಮಾಡ್ತಾರೆ. ಒಂದು ದಿವಸ ಏನು ಮಾಡ್ತಾರೆ, ಲೋನ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅದನ್ನೆಲ್ಲ ವಾಪಸ್ ತೊಗೊಂಡ್ಬಿಡ್ತಾರೆ. ಸೊ ಹೀಗೆ ಅನಾವಶ್ಯಕವಾಗಿ ಆಡಂಬರದ ಜೀವನದ ಮೇಲೆ ಆಸೆ ಪಡಬಾರ್ದು. ಸಾಲದಲ್ಲಿ ಅನೇಕ ಜನ ಬಾಳ್ತಾ ಇರ್ತಾರೆ, ವೈಭವದಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಅದು ತಾತ್ಕಾಲಿಕ. ಎಷ್ಟು ಬೇಕು ಅಷ್ಟು ಕೂಡಿಡಬೇಕು. ಇದು ಎಲ್ಲ ನಾವು ಮಕ್ಕಳಾಗಿರ್ಬೇಕು ಕಥೆಗಳು ಕೇಳ್ತಾ ಇದ್ವಿ, ನಾವು ಕೇಳ್ತಾ ಇದ್ವಿ. ಒಂದು ಒಂದು ಗ್ರಾಸ್ ಹಾಪರ್ ಅಂತಾರೆ, ಗ್ರಾಸ್ ಹಾಪರ್ಗೆ ಏನಂತೀರ? ಹಾಂ, ಮಿಡತೆ. ಈ ಹುಲ್ಲಲ್ಲಿ ಒಂದು ಎಗರ್ತಾ ಇರುತ್ತೆ. ಅದು ಬೇಸಿಗೆ ಇದ್ದಾಗ ಏನು ಮಾಡುತ್ತೆ, ಅದು ಹಾಡ್ತಾ ಇರುತ್ತಂತೆ, ಕುರ್ಕುರ್ ಅಂತ ಕೇಳಿಸುತ್ತೆ ನೋಡಿ. ಹಾಡ್ತಾ ಇರುತ್ತೆ, ಹಾಡೆಲ್ಲ ಬೇಸಿಗೆ ಎಲ್ಲ ಖುಷಿಯಿಂದ ಅಷ್ಟು ತಿನ್ನುತ್ತೆ ಹಾಡ್ತಾ ಇರುತ್ತೆ. ಅಂದರೆ ಇನ್ನೊಂದು ಕಡೆ ಇರುವೆಗಳು ಏನು ಮಾಡ್ತಾ ಇರುತ್ತೆ, ಇರುವೆಗಳು ಎಲ್ಲ ಆಹಾರ ಎಲ್ಲೆಲ್ಲಿ ಸಿಗುತ್ತೆ ತೊಗೊಂಡು ತಮ್ಮ ಗೂಡಲ್ಲಿ ಹೋಗಿ ಸಂಗ್ರಹ ಮಾಡ್ತಾ ಇರುತ್ತೆ. ನಂತರ ಯಾವಾಗ ಮಳೆಗಾಲ ಶುರು ಆಗುತ್ತೆ, ಮಳೆಗಾಲ ಶುರು ಆದಾಗ ಏನಾಗುತ್ತೆ, ಈ ಮಿಡತೆ ಅಳಕ್ಕೆ ಶುರು ಮಾಡುತ್ತೆ. ಏನೂ ಆಹಾರ ಇಲ್ಲ, ಎಲ್ಲೂ ಏನೂ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ನೀರಾಗಿ ನೀರು ಪಾಲಾಗ್ಬಿಟ್ಟಿದೆ, ಏನು ಮಾಡೋದು, ಚಳಿ ಬೇರೆ, ಗೂಡು ಮಾಡ್ಕೊಳ್ಳಿಲ್ಲ, ಏನು ಮಾಡಿ ಅಳ್ತಾ ಇರ್ತಾ ಅದಲ್ಲಿ ಹೋಗಿ ಇರುವೆ ಗೂಡು ಹತ್ರ ಹೋಗುತ್ತೆ. ಇರುವೆ ಗೂಡು ಹತ್ರ ಹೋಗಿ ಅಲ್ಲಿ ಅಳಕ್ಕೆ ಶುರು ಮಾಡುತ್ತೆ, ನನಗೆ ಏನಾದ್ರು ಕಾಪಾಡಿ ಅಂತ. ಆಗ ಇರುವೆಗಳು ಅದನ್ನು ಒಳಗೆ ತೊಗೊಂಬರುತ್ತೆ. ಮತ್ತು ನೋಡ್ತಾನೆ ಅದರೊಳಗಡೆ ಎಲ್ಲ ಇರುವೆಗಳು ನಾನಾ ರೀತಿ ಆಹಾರನ ಕೂಡಿಟ್ಟಿವೆ, ಮತ್ತು ಅವರೆಲ್ಲ ತಿಂತಾ ಇದ್ದಾರೆ, ಆರಾಮಾಗಿದೆ. ಆಗ ಇರುವೆ ಕೇಳುತ್ತೆ, ಅಷ್ಟು ಸಮಯ ಬೇಸಿಗೆ ಇತ್ತಲ್ಲ, ಅವಾಗ ನೀನು ಏನು ಮಾಡ್ತಾ ಇದೆ ಅಂತ ಇರುವೆಗಳು ಕೇಳುತ್ತೆ. ಆಗ ಮಿಡತೆ ಹೇಳುತ್ತೆ, ತುಂಬ ವಾತಾವರಣ ಚೆನ್ನಾಗಿತ್ತು, ಮನಸ್ಸಿಗೆ ತುಂಬ ಹಗುರವಾಗಿತ್ತು, ನಾನು ಹಾಡ್ತಾ ಇದ್ದೆ. ಆಗ ಇರುವೆಗಳು ಹೇಳುತ್ತೆ, ಬೇಸಿಗೆ ಎಲ್ಲ ಹಾಡಿದೆ, ಈಗ ಹೋಗು ಡ್ಯಾನ್ಸ್ ಮಾಡು ಅಂತ ಹೇಳಿ ಎದ್ದು ಆಚೆ ಹಾಕ್ಬಿಡುತ್ತೆ. ಅಂದರೆ ಇರುವೆಗಳು ಹೇಳಿದ್ದು, ನಾವು ಕಷ್ಟಪಡ್ತಾ ಇದ್ವಿ, ನಾವು ಕಷ್ಟಪಟ್ಟು ಸಂಗ್ರಹ ಮಾಡ್ತಾಯಿದ್ವಿ, ನೀನು ಹಾಡ್ಕೊಂಡು ಕೂತಿದ್ದೆ, ಈಗ ನಾವು ಕಷ್ಟಪಟ್ಟು ಸಂಗ್ರಹ ಮಾಡಿದ್ದನ್ನು ನಿನಗೆ ಉಚಿತವಾಗಿ ಕೊಡಬೇಕು ಅಂತ ನೀನು ಬಂದಿದ್ಯಾ, ಆಗೋದಿಲ್ಲ. ಒಂದು ಸಣ್ಣ ಕತೆ ಇದು, ಗ್ರಾಸ್ ಹಾಪರ್ ಆ್ಯಂಡ್ ಆ್ಯಂಡ್ಸ್ ಅಂತ ಕತೆಗಳು ಓದ್ತಾ ಇದ್ವಿ, ಅದನ್ನೇ ಇಲ್ಲಿ ಹೇಳ್ತಾರೆ. ಸೊ ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು, ಯಾವಾಗ ಹೆಚ್ಚು ಹಣ ಬರುತ್ತೆ ನೋಡಿ ನಮ್ಮ ಪರಿವಾರಕ್ಕೆ ಎಷ್ಟು ಬೇಕು ಸಂಗ್ರಹ ಮಾಡ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ದಾನವಾಗಿ ಕೊಡಬೇಕು. ದಾನ ಕೊಡೋದು ಒಂದು ರೀತಿಯ ಸಂಗ್ರಹಣ. ಏನು ಸಂಗ್ರಹ ಆಗುತ್ತೆ ದಾನ ಮಾಡೋದ್ರಿಂದ? ಭಗವಂತನ ಪ್ರೀತಿ ಸಂಗ್ರಹಣ ಆಗುತ್ತೆ. ಇದಂ ಶರೀರಂ ಪರೋಪಕಾರಂ. ಸೊ ಭಗವಂತ ಅಕೌಂಟಲ್ಲಿ ಹಾಕೋತಾನೆ, ಈ ವ್ಯಕ್ತಿ ತನಗೆ ಸಿಕ್ಕಿರುವಂಥ ಸಂಪತ್ತನ್ನು ಏನು ಮಾಡ್ದ, ಎಲ್ಲ ಸ್ವಾರ್ಥಕ್ಕೋಸ್ಕರ, ತನಗೋಸ್ಕರ, ತನ್ನ ಪರಿವಾರಕ್ಕೆ ಅಂತ ಎಲ್ಲ ಹಣ ಖರ್ಚು ಮಾಡಿದ್ನ, ಅಥವಾ ಅವನು ಪರರಿಗೆ ಉಪಕಾರವನ್ನು ಮಾಡಿದ್ನ. ಅದರಿಂದ ದಾನವನ್ನು ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಪುಣ್ಯ ಸಂಗ್ರಹಣ ಆಗುತ್ತೆ. ಆ ಪುಣ್ಯವು ಏನು ಮಾಡುತ್ತೆ, ಮುಂದೆ ಅವನನ್ನು ನಾನಾ ರೀತಿಯ ಕಷ್ಟಗಳಿಂದ ರಕ್ಷಣೆ ಮಾಡುತ್ತೆ. ನಾವು ಮಾಡುವಂಥ ಕೆಲಸಗಳಲ್ಲಿ ಪುಣ್ಯ ಪಾಪ ಎರಡೂ ಕೂಡ ಇದೆ. ಅನಾವಶ್ಯಕವಾಗಿ ಖರ್ಚು ಮಾಡಿದಾಗ ಪಾಪಗಳು ಅಂಟುಕೊಳ್ಳುತ್ತೆ. ಸೊ ಯಾವಾಗ ಸದುಪಯೋಗ ಪಡಿಸ್ಕೋತೀವಿ, ಪುಣ್ಯಗಳು ಸಂಗ್ರಹಣ ಆಗುತ್ತೆ. ಆ ಪುಣ್ಯವು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಸೊ ಹೀಗೆ ಆ ಸಮಸ್ಯೆಗಳನ್ನು ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಕೆಲವೊಮ್ಮೆ ಸಂಸಾರದಲ್ಲೂ ಕೂಡ ಕೆಲವೊಮ್ಮೆ ಎಲ್ಲ ಶಕ್ತಿ ಇದ್ದಾಗ ಚೀರಾಡ್ತಾರೆ, ಕೂಗಾಡ್ತಾರೆ. ಮುಖ್ಯವಾಗಿ ಪುರುಷರು ಕಟ್ಟಿ ಮುಟ್ಟಿದಾಗ ಹೆಂಡತಿನ ಬೈತಾರೆ, ಎಲ್ಲ ನೋಡ್ಕೋತಾರೆ, ಮಕ್ಕಳನ್ನ ಬೈತಾರೆ. ದಿನಗಳು ಹೋಗ್ತಾ ಇದ್ದಾಗೆ ಶರೀರ ಕ್ಷೀಣವಾಗುತ್ತೆ, ವೃದ್ಧರಾಗ್ತಾರೆ. ಅವಾಗ ನೋಡ್ಕೊಳ್ಳೋಕೆ ಯಾರು ಬೇಕು, ಯಾರು ಸಾಕ್ತಾರೆ? ಅವಾಗ ಹೆಂಡತಿ ಮಕ್ಕಳು ಬೇಕಾಗುತ್ತೆ. ಆವಾಗ ಚೆನ್ನಾಗಿದ್ದಾಗ ಬೈದು ಮಾಡಿ ಈಗ ನೋಡ್ಕೋಬೇಕು ಅಂತ ಹೇಳಿದರೆ ಯಾರು ನೋಡ್ಕೋತಾರೆ? ನೋಡ್ಕೊಳ್ಳೋದಿಲ್ಲ. ಅದರಿಂದ ಅನೇಕ ಸಂಸಾರಗಳು ಹೊಡಿತಾ ಇದೆ. ಅವ್ರು ಅನ್ಕೋತಾರೆ ಈಗ ನಾವು ಚೆನ್ನಾಗಿದ್ದೀವಿ, ನಾನು ಇರ್ತೀನಿ, ನಾನು ಒಬ್ಬಂಟಿ ಆಗಿರ್ತೀನಿ, ಡೈವರ್ಸ್ ತೊಗೋತೀವಿ. ಅನೇಕ ಸ್ತ್ರೀಯರು ಡೈವರ್ಸ್ ತೊಗೋತಾರೆ, ಪುರುಷರು ಡೈವರ್ಸ್ ತೊಗೋತಾರೆ. ಇವಾಗ ನಾವು ಏನು ರೀತಿ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ. ಕ್ರಮೇಣ ಅವಾಗ ಒಬ್ಬಂಟಿಯಾಗಿದ್ದಾಗ ಯಾರು ಬರ್ತಾರೆ? ಸ್ನೇಹಿತರು ಬರಲ್ಲ, ಯಾರೂ ಬರೋದಿಲ್ಲ. ಸೊ ಅದರಿಂದ ಯಾರು ಈ ಒಂದು ಚಿಂತನೆಯಲ್ಲಿ ಇರ್ತಾರೆ, ಸ್ವೀಕಾರ ಮಾಡ್ಕೋತಾರೆ, ಸ್ವಲ್ಪ ಸ್ವಲ್ಪ ಒಂದು ಒಪ್ಪಂದಗಳನ್ನು ಮಾಡ್ಕೊಂಡು ಮುನ್ನಡೀತಾರೆ, ಅವ್ರು ಖುಷಿಯಾಗಿರ್ತಾರೆ. ಉದಾಹರಣೆ, ಪೌರಾಣಿಕ ಕಥೆಗಳು ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಚಿತ್ರಕೇತು, ಒಂದು ಚಿತ್ರಕೇತು, ಅವನು ಪಾರ್ವತಿ ದೇವಿ ಶಿವ ಪ್ರವಚನ ಕೊಡಬೇಕಾದ್ರೆ ಪಾರ್ವತಿ ದೇವಿ ಶಿವನ ತೊಡೆ ಮೇಲೆ ಕೂತಿರ್ತಾರೆ. ಅನೇಕ ಋಷಿಗಳು ಕೂತ್ಕೊಂಡು ಗಮನಿಸ್ತಾ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ. ಒಂದು ಚಿತ್ರಕೇತು ನಗ್ತಾನೆ, ಇದೆಂಥ ಪ್ರವಚನ ಇದು, ತನ್ನ ಹೆಂಡತಿಯನ್ನು ಕೂರಿಸ್ಕೊಂಡು ಪ್ರವಚನ ಕೊಡ್ತಾನೆ, ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ಸೊ ಪಾರ್ವತಿ ದೇವಿ ಶಾಪ ಹಾಕ್ತಾಳೆ. ಇಷ್ಟ ದೊಡ್ಡ ದೊಡ್ಡ ಋಷಿಗಳೇ ಕೂತ್ಕೊಂಡು ಕೇಳಿಸ್ಕೊತಾ ಇರಬೇಕಾದ್ರೆ
ನಿನಗೆ ಇದು ಅಪಹಾಸ್ಯ ಅನಿಸ್ತಾ ಅಂತ ಹೇಳಿ ಅವಳು ಶಾಪ ಹಾಕಿ ನೀನು ಅಸುರನಾಗಿ ಹೋಗುವ ಅಂತ. ಶ್ರೀ ಗೌರ್ನ ತಾಯಿಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ. ಸೊ ಚಿತ್ರಕೇತು ಆಗ ಅವನು ಏನು ಹೇಳೋದಿಲ್ಲ, ಹೌದು ಆ ಸಮಯದಲ್ಲಿ ಸ್ವೀಕಾರ ಮಾಡ್ತಾನೆ, ಹೌದು ನಾನು ಮಾಡೋ ಕೃತ್ಯದಿಂದನೇ ನನಗೆ ಈ ರೀತಿ ಶಾಪ ಬಂದಿದೆ ಅಂತ ಹೇಳಿ ಅವನು ಸ್ವೀಕಾರ ಮಾಡ್ಕೋತಾನೆ. ಸೊ ಚಿತ್ರಕೇತು ಮಹಾರಾಜ, ಹಾಗೆ ಭರತ ಮಹಾರಾಜ. ಸೊ ಭರತ ಮಹಾರಾಜ ಅವನು ತಪಸ್ಸೆ ಮಾಡೋಕ್ಕೆ ಹೋಗಿ ತಪಸ್ಸದಲ್ಲಿ ಒಂದು ಹೆಣ್ಣ ಜಿಂಕೆಗೆ ಆಕರ್ಷಣನಾಗ್ತಾನೆ. ಸೊ ಆಕರ್ಷಣೆಯಿಂದ ಏನಾಗುತ್ತೆ, ಅವನು ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಹುಟ್ಟುತ್ತಾನೆ. ಸೊ ಜಿಂಕೆಯಾಗಿ ಹುಟ್ಟಿದ್ರೂ ಕೂಡ ಅವನಿಗೆ ಹಿಂದಿನ ಒಂದು ಜನ್ಮದ ಸ್ಮರಣೆ ಇತ್ತು. ಅದರಿಂದ ಜಿಂಕೆಯ ಜನ್ಮದಲ್ಲಿ ಒಂಥರ ಕೊರತಾ ಕೂತ್ಕೊಳ್ಳಿಲ್ಲ, ಓ ನಾನು ಹಿಂಗಾಯ್ತು ಅಂತ ಕೊರಗದೆ, ಆಯಿತು ಹಾಗಿದ್ದು ಹಿಂಗೆ ಮಾಡಿದೆ ನನ್ನ ಕಾರಣದಿಂದ, ನಾನು ಆಗ ಭಗವಂತನ ಚಿಂತನೆ ಮಾಡಿದೆ, ಜಿಂಕೆ ಮೇಲೆ ಆಸಕ್ತಿ ಪಡೋ ಕಾರಣಕ್ಕೆ ನನಗೆ ಜಿಂಕೆ ಜನ್ಮ ಬಂದಿದೆ, ಈಗ ಅದನ್ನ ಸರಿಯಾಗಬೇಕು ಅಂತ ಹೇಳಿ ಆ ಜಿಂಕೆಯ ಜೀವನದಲ್ಲೂ ಕೂಡ ಅವನು ಋಷಿಗಳ ಆಶ್ರಮದಲ್ಲಿ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದರಿಂದ ಮುಂದೆ ಅವನು ಜಡಭರ್ತನ ಆದಮೇಲೆ ಅವನು ಮೋಕ್ಷವನ್ನು ಪಡಿತಾನೆ. ಸೊ ಹಾಗೆ ವಸುದೇವ ಅನ್ನುವಂತಹ ಚೈತನ್ಯದಲ್ಲಿ ಬರುತ್ತೆ. ವಸುದೇವ ಅನ್ನುವಂತಹ ವ್ಯಕ್ತಿ, ಅವನ ದೇಹದಲ್ಲಿ ಕುಷ್ಠರೋಗ ಬಂದು ನಾನಾ ರೀತಿಯ ಹುಳಗಳು ಅವನ ದೇಹದಲ್ಲಿ ಕೂತಿರುತ್ತೆ. ಕೆಲವೊಮ್ಮೆ ಹುಳಗಳು ಅದು ಕೆಳಗೆ ಬೀಳ್ತಾ ಇತ್ತು. ವಸುದೇವ ಏನು ಚಿಂತನೆ ಮಾಡ್ತಾ ಇದ್ದ, ನನ್ನ ಒಂದು ಪೂರ್ವ ಕರ್ಮಗಳಿಂದ ನನಗೆ ಈ ರೀತಿ ಒಂದು ಕುಷ್ಠರೋಗ ಬಂದಿದೆ, ಹಾಗೂ ಈ ಹುಳಕ್ಕೆ ನನ್ನ ದೇಹವನ್ನು ಭಗವಂತ ಆಹಾರವಾಗಿ ಕೊಟ್ಟಿದ್ದಾನೆ, ಪಾಪ ಅದರ ಆಹಾರ ಹೊಟ್ಟೋಗುತ್ತೆ ಅಂತ ಹೇಳಿ ಮತ್ತೆ ತಿರ್ಗಾ ಹುಳ ತಗೊಂಡು ತನ್ನ ದೇಹಕ್ಕೆ ಹಾಕುತ್ತಾ ಇತ್ತು. ಸೊ ಈ ರೀತಿ ವಸುದೇವ ಕ್ರಮೇಣವಾಗಿ ಚೈತನ್ಯ ಮಹಾಪ್ರಭು ಅವನ ಈ ಮನೋಚಿಂತನೆಯಿಂದ ತೃಪ್ತರಾಗಿ ಅವನ ಆಲಿಂಗನ ಮಾಡ್ಕೋತಾರೆ. ಆಲಿಂಗನ ಮಾಡಿದಾಗ ಅವನ ಕಾಯಿಲೆಗಳಲ್ಲೂ ಕೂಡ ಗುಣ ಆಗುತ್ತೆ. ಆದರೂ ಕೂಡ ವಸುದೇವ ಏನು ಪ್ರಾರ್ಥನೆ ಮಾಡ್ಕೋತಾನೆ, ಹೇ ಭಗವಂತ, ನನಗೆ ಈ ಕಾಯಿಲೆ ಮುಕ್ತಗೊಳಿಸಿ ಮತ್ತೆ ಪುನಃ ನನಗೆ ಅಹಂಕಾರ ಆಗುವಂತಹ ಒಂದು ಅವಕಾಶ ಕೊಡ್ತಾ ಇದೆ, ದಯವಿಟ್ಟು ಆ ಕಾಯಿಲೆಗಳು ಹಾಗೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ಕೃಷ್ಣ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ ನೀನು ಇವಾಗ ಸಂಪೂರ್ಣವಾಗಿ ಬದಲಾಗಿದೆಯಾ, ಇನ್ನು ಯಾವುದೇ ರೀತಿ ಮಾಯೆ ನಿನ್ನನ್ನು ಆಕರ್ಷಣೆ ಮಾಡೋದಿಲ್ಲ, ಭಕ್ತಿಯಲ್ಲಿ ಮುಂದುವರಿ ಅಂತ ಆಶ್ರಿತ ಮಾಡ್ತಾರೆ. ಸೊ ಇಲ್ಲಿ ಅವನ ಒಂದು ಚಿಂತನೆ ಏನು, ನಮಗೆ ಬರುವಂಥ ಕಷ್ಟಗಳಲ್ಲಿ ನಾವು ಅದನ್ನು ಬೇರೆ ಯಾರನ್ನು ದೂರದೆ ನನ್ನದೇ ಆದಂತಹ ಒಂದು ಪೂರ್ವ ಕರ್ಮಗಳಿಂದ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಜನ್ಮಾಂತರದ ಕರ್ಮಗಳಿರುತ್ತೆ. ಪ್ರಾರಬ್ಧ ಕರ್ಮ, ಬೀಜದಲ್ಲಿರುವಂತಹ ಕರ್ಮ, ಹಣ್ಣು ಕೊಟ್ಟಿರುವಂತಹ ಕರ್ಮ, ಇದೆಲ್ಲವೂ ಕೂಡ ಇರುತ್ತೆ. ಅದರಿಂದ ನನ್ನ ಕರ್ಮಗಳಿಗೆ ಇದು ಫಲ ಇದೆ ಹೊರತು ಅಲ್ಲಿ ಭಗವಂತನದು ಏನು ಕೈವಾಡ ಇಲ್ಲ ಅಂತ ತಿಳಿದು ಮುಂದೆ ನಾವು ಏನು ಮಾಡಬೇಕು ಅನ್ನುವಂಥ ಕಾರ್ಯಗಳು ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿರುತ್ತೆ ಅನ್ನೋದು ಇಲ್ಲಿ ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಮುಂದಿನ ಒಂದು ಶ್ಲೋಕಗಳು 48ರಿಂದ 51 ಇದು ಕ್ಷಮಾವಾಕ್ಯ. ಕ್ಷಮಾವಾಕ್ಯದಲ್ಲಿ ಬರುತ್ತೆ. ತಾಳ್ಮೆಯನ್ನು ಬೆಳೆಸ್ಕೊಳ್ಬಂಥದ್ದು. ಯಾವುದೇ ಒಂದು ಕಷ್ಟಗಳು ಬಂದಾಗ ಅಥವಾ ನಿಂದನೆ ಆದಾಗ ಕ್ಷಮಾಭಾವನೆ ಇಟ್ಕೊಂಡು ಮುನ್ನಡೆಯುವಂಥದ್ದು. ಶ್ಲೋಕ 49, 48. ತಂ ದುರ್ಜಯಂ ಶತ್ರು ಮಸಯ್ಯ ವೇಗ ಮರುಂತುದಂ ತನ್ನ ವಿಜಿತ್ಯ ಕೇಚಿತ್ ಕುರ್ವಂತ್ಯ ಸದ್ವಿಗ್ರಹಮತ್ರ ಮರ್ತ್ಯೈ ಮಿತ್ರಾಟನ್ಯದಾಸೀನ ರಿಪೂನ್ ವಿಮೂಢಾಃ. ಯಾವುದರ ಒತ್ತಡಗಳು ಅಸಹೀನಯವೋ ಅಥವಾ ಹಾಗೂ ಹೃದಯವೋ ಹಿಂಸಿಸುವೋ ಆ ಮನಸ್ಸೆಂಬ ಪ್ರಬಲ ಶತ್ರುವನ್ನು ಜಯಿಸಲು ವಿಫಲರಾಗುವ ಅನೇಕ ಜನರು ಪೂರ್ಣವಾಗಿ ದಿಗ್ಭ್ರಮೆಗೊಳ್ಳುತ್ತಾರೆ ಹಾಗೂ ಇತರರೊಡನೆ ನಿರರ್ಥಕ ವ್ಯಾಜಗಳನ್ನು ಸೃಷ್ಟಿಸುತ್ತಾರೆ. ಹೀಗಾಗಿ ಆ ಇತರ ಜನಗಳು ತಮ್ಮ ಗೆಳೆಯರೆಂದೋ ಶತ್ರುಗಳೆಂದೋ ಇಲ್ಲವ ತಮ್ಮ ಬಗೆಗೆ ಉದಾಸೀನರೆಂದೋ ನಿರ್ಧರಿಸುತ್ತಾರೆ. ದೇಹಂ ಮನೋ ಮಾತ್ರ ಮಿಮಂ ಗೃಹೀತ್ವಾ ಮಮಾಹಮಿತ್ಯಂದ ಧಿಯೋ ಮನುಷ್ಯಾಃ ಏಷೋ ಅಹಮನ್ಯೋ ಅಯಮೀತಿ ಭ್ರಮೇಣ ದುರಂತ ಪಾರೇ ತಮಸಿ ಭ್ರಮಂತಿ. ಈ ದೇಹವು ಭೌತಿಕವಾದ ಮನಸ್ಸಿನ ಫಲವಾಗಿದೆ. ದೇಹದೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವ ಜನರು ಬುದ್ಧಿಮತ್ತೆಯೇ ಕುರುಡಾಗಿದ್ದು ಅವರು ನಾನು ನನ್ನದು ಎಂದು ಯೋಚಿಸತೊಡಗುತ್ತಾರೆ. ಇದು ನಾನು, ಆದರೆ ಅದು ಬೇರೆ ಯಾರೋ ಎನ್ನುವ ಮಟ್ಟದಲ್ಲಿ ಯೋಚಿಸುವುದರಿಂದ ಅವರು ಕೊನೆಗಾಣದ ಕತ್ತಲಿನಲ್ಲಿ ಸಂಚರಿಸುತ್ತಾರೆ. ಜನಸ್ತು ಹೇತು ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನಾಶ್ಚಾತ್ರ ಹ ಭೌಮ ಯೋಸ್ತತ್ ಜಿಹ್ವಾಂ ಕ್ವಚಿತ್ ಸಂದಶತಿ ಸದ್ಭಿಃ ತದ್ವೇದನಾಯಾಂ ಕತಮಾಯ ಕುಪ್ಯೇತ್. ನನ್ನ ಸುಖ ದುಃಖಗಳಿಗೆ ಈ ಜನರು ಕಾರಣರು ಎಂದು ನೀವು ಹೇಳುವಿರಾದರೆ ಆಗ ಇಂತಹ ಕಲ್ಪನೆಯಲ್ಲಿ ಆತ್ಮದ ಸ್ಥಾನವೇನು?
ಸುಖ ದುಃಖಗಳು ಆತ್ಮಕ್ಕೆ ಸಂಬಂಧಿಸಿದಾಗಿರದೆ ಭೌತಿಕ ದೇಹಗಳ ನಡುವಿನ ಆಂತರಿಕ ಕ್ರಿಯೆಗಳಾಗಿವೆ. ನನ್ನ ಹಲ್ಲುಗಳಿಂದ ನಾಲಿಗೆಯನ್ನು ಕಚ್ಚಿಕೊಳ್ಳುವ ವ್ಯಕ್ತಿಯು ತನಗೆ ಒದಗಿ ಬರುವ ಯಾತನೆಗಾಗಿ ಯಾರ ಮೇಲೆ ಕೋಪಿಸಿಕೊಳ್ಳುತ್ತಾನೆ? ದುಃಖಸ್ಯ ಹೇತು ಯದಿ ದೇವತಾಸ್ತು ಕಿಮಾತ್ಮನಸ್ತತ್ರ ವಿಕಾರಯೋಸ್ತತ್ ಯದಂಗಮಂಗೇನ ನಿಹನ್ಯತೆ ಕ್ವಚಿತ್ ಕೃತ್ಯೇತ ಕಸ್ಮೈ ಪುರುಷ ಸ್ವದೇಹೇ. ದೇಹೇಂದ್ರಿಯಗಳನ್ನು ಅಳುವ ದೇವತೆಗಳು ಯಾತನೆ ಉಂಟು ಮಾಡುವರು ಎಂದು ನೀವು ಹೇಳುವಿರಾದರೆ ಅಂತಹ ಯಾತನೆಯ ಚಿತನಾತ್ಮಕ್ಕೆ ಹೇಗೆ ಅನ್ವಯವಾಗುತ್ತದೆ? ಈ ಕ್ರಿಯೆ ಹಾಗೂ ಕ್ರಿಯೆ ಪರಿಣಾಮಗಳು ರೂಪ ಬದಲಾಯಿಸುವ ಇಂದ್ರಿಯಗಳ ಮತ್ತು ಅವುಗಳ ಅಭಿಮಾನಿ ದೇವತೆಗಳ ಪರಸ್ಪರ ಆಂತರಿಕ ವ್ಯಾಪಾರಗಳು. ದೇಹದ ಒಂದು ಅಂಗವು ಇನ್ನೊಂದು ಅಂಗದ ಮೇಲೆ ದಾಳಿ ಮಾಡಿದರೆ ದೇಹಿಯು ಯಾರ ಮೇಲೆ ಕೋಪಿಸಿಕೊಳ್ಳಬೇಕು? ಸೊ ಇಲ್ಲಿ ಕ್ಷಮಾಭಾವನೆ, ನಾವು ತಪ್ಪು ಮಾಡಿದಾಗ ನಾವು ನಮ್ಮನ್ನೇ ಕ್ಷಮಿಸ್ಕೋತೀವಿ. ಕೆಲವೊಮ್ಮೆ ಇನ್ನೊಬ್ರು ತಪ್ಪು ಮಾಡಿದಾಗ ಕೂಗಾಡ್ತೀವಿ, ಏನ್ರಿ ಹಿಂಗೆ ಮಾಡಿಬಿಟ್ರಿ ಹಂಗೆ ಮಾಡಿಬಿಟ್ರಿ ಅಂತ. ನಾವು ತಪ್ಪು ಮಾಡಿದಾಗ ಏನೋ ಆಗೋಯ್ತು ಬಿಡ್ರಿ, ಆಗೋಗುತ್ತೆ ಅಂದರೆ ನಾವು ನಮಗೆ ಕ್ಷಮೆ ಭಾವನೆ ತಗೊಳ್ಳಿ ಕೆಲವೊಮ್ಮೆ ನಾವು ಮುಂದಾಗ್ತೀವಿ. ಹಾಗೆಯೇ ಕಷ್ಟಗಳು ಒದಗಿದಾಗ ಸೊ ಈ ಭಾವನೆ, ಈ ತಾಳ್ಮೆ ಭಾವನೆಯಿಂದ ನಾವು ಮುನ್ನಡಿಬೇಕು. ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಬೇರೆಯವರು ನಮಗೆ ಕೆಲವೊಮ್ಮೆ ನಿಂದನೆ ಮಾಡ್ಬೋದು, ಹಿರಿಯರು ಕೆಲವೊಮ್ಮೆ ನಮಗೆ ಬೈಬೋದು. ಸೊ ಆದಾಗ ಅದು ನನ್ನ ಒಳ್ಳೆಯದಕ್ಕೆ ಅನ್ನೋಂಥ ಚಿಂತನೆ ಮಾಡ್ತಾ ಮುಂದುವರಿಬೇಕು. ಇಲ್ಲಿ ಅವಂತಿ ಪ್ರಮಾಣ ಹೇಳ್ತಾ ಇದ್ದಾನೆ, ಇವಾಗ ನಾಲ್ಗೆ ಕಚ್ಕೋತೀವಿ ಕೆಲವೊಮ್ಮೆ ಊಟ ಮಾಡ್ಬೇಕಾದ್ರೆ ಅಥವಾ ಏನೋ ಹೇಳ್ಬೇಕಾದ್ರೆ ಹಲ್ಲುಗಳಿಂದ ನಾಲ್ಗೆ ಕಚ್ಕೋತೀವಿ. ಅವಾಗ ಯಾರು ಬೈತೀವಿ? ಯಾರಿಗೂ ಬೈಯೋಕ್ಕಾಗೋದಿಲ್ಲ, ಯಾಕಂದರೆ ನಾನೇ ಮಾಡ್ಕೊಂಡಿದ್ದು. ಸೊ ಹಾಗೆಯೇ ಇನ್ನೊಬ್ಬರನ್ನು ಕೂಡ ನನ್ನವರು ಅಂತ ಚಿಂತನೆ ಮಾಡ್ತಾ ಮುನ್ನಡೆದಾಗ ಆಗ ಆ ತಾಳ್ಮೆ ಅನ್ನೋದು ಬರುತ್ತೆ. ಹಿರಿಯರು ಬೈದಾಗ, ಗುರುಗಳು ಬೈದಾಗ ನನಗೆ ಬೈಯಕ್ಕೆ ಬರ್ತಾರೆ ಅಂತ ಚಿಂತನೆ ಮಾಡಿದ್ರೆ ಆ ಒಂದು ಚಿಂತನೆ ತನಗೆ ಹಾನಿಕರವಾಗುತ್ತೆ. ಅದೇ ಇದನ್ನು ತನ್ನ ಒಳ್ಳೆಯದಕ್ಕೋಸ್ಕರ ಹೇಳಿದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಅವನು ಆಧ್ಯಾತ್ಮಿಕವಾಗಿ ಮುಂದುವರಿತಾನೆ. ಸೊ ಈ ರೀತಿಯ ಭಾವನೆ ಬೆಳೆಸಿಕೊಳ್ಳುವಂತಹದ್ದು. ಸೊ ಕೆಲವೊಮ್ಮೆ ಉದಾಹರಣೆಗಳು ತೊಗೋಬೋದು. ಯಾವ ರೀತಿ ಪರಿವಾರದಲ್ಲಿ ನಾವು ತಪಸ್ಸೆ ಮಾಡ್ತಾಯಿದ್ವಿ, ಜಪ ಮಾಡ್ತಾಯಿದ್ವಿ, ಕೆಲವು ಜನರು ಬಂದು ನಿಂದನೆ ಮಾಡ್ತಾರೆ, ಓ ದೊಡ್ಡ ಭಕ್ತನಾಗ್ಬಿಟ್ಟ ಇವನು, ಏನೆಲ್ಲ ತಲೆಗೆಲ್ಲ ತಿಲಕ ಹಚ್ಕೊಂಡ್ಬಿಟ್ಟಿದ್ದಾನೆ, ತೋರಿಸ್ಕೋಬೇಕು ಅಂತ ಹಚ್ಕೋತಾನೆ. ಭಕ್ತಿಯಿಂದ ಒಳಗಿರಬೇಕು, ಹೆಂಗೆ ಶುದ್ಧಕ್ಕೆ ನಾಮ ಹಾಕೊಂಡು ಎಲ್ಲರೂ ತೋರಿಸ್ಕೊಂಡು ಮಾಡ್ಬೇಕೇನು ಭಕ್ತಿ, ಕೈಯಲ್ಲಿ ಮಾಲೆ ಇಟ್ಕೊಂಡು ಎಲ್ಲ ಕಡೆ ತಿರುಗಾಡ್ತೀರಾ, ತೋರಿಸ್ಕೊಂಡು ಭಕ್ತಿ ಮಾಡ್ತೀರಾ ಅಂತ ಅವ್ರಿಗೆ ನಿಂದನೆ ಆಗುತ್ತೆ, ಬೇಜಾರಾಗುತ್ತೆ, ಏನು ಹಿಂಗೆ ಹೇಳ್ತಾನೆ ಮಾಡ್ತಾ ಇದ್ದಾನೆ ಅಂತ. ಸೊ ಕೆಲವೊಮ್ಮೆ ಏನಾಗ್ತಾರೆ, ಅದನ್ನು ಹಾಗೆ ಸ್ವೀಕಾರ ಮಾಡಿದ್ರೆ ಒಂದು ಹಿಂದಕ್ಕೆ ಅವ್ರ ಜೊತೆ ಜಗಳಾಡೋಕ್ಕೆ ಶುರು ಮಾಡ್ತೀವಿ, ಇಲ್ಲ ಜಪ ಮಾಡೋದು ಬಿಟ್ಬಿಡ್ತೀವಿ, ತಿಲಕ ಹಚ್ಕೊಳ್ಳೋದು ಬಿಟ್ಬಿಡ್ತೀವಿ. ಸೊ ಎರಡೂ ಕೂಡ ಆಗಬಾರ್ದು. ಸೊ ಗೊತ್ತಿದೆ, ಶಾಸ್ತ್ರ ಪ್ರಮಾಣ ಇದೆ, ಗುರುಗಳು ಹೇಳಿದ್ದಾರೆ ತಿಲಕ ಹಚ್ಕೋಬೇಕು, ಜಪಮಾಲೆ ಮಾಡಬೇಕು. ಯಾರು ಏನು ಹೇಳಿದ್ರೆ ನಮಗೇನು, ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ಪಾಠಕ್ಕೆ ನಾವು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದನ್ನಲ್ಲ. ಒಳ್ಳೆಯದು ಮಾಡಬೇಕಾದ್ರೆ ಇತರರ ಮಾತುಗಳಿಗೆ ನಾವು ಕಿವಿ ಕೊಡದೆ ನಾವು ಮುನ್ನಡಿಬೇಕು. ಹಾಗೂ ಅವರು ಹೇಳಿದ್ದಕ್ಕೆ ಕ್ಷಮೆ ಭಾವನೆ ಇರಬೇಕು. ಸೊ ಇದನ್ನು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಆಯಿತು ಪಾಪ ಅಜ್ಞಾನದಲ್ಲಿದ್ದಾರೆ, ಭಗವಂತ ಅವರು ಕೂಡ ಬುದ್ಧಿ ಕೊಡು ಅನ್ನುವಂತಹ ಪ್ರಾರ್ಥನೆ ನಮ್ಮಲ್ಲಿರಬೇಕು. ಸೊ ಉದಾಹರಣೆಗೆ ಯಾವ ರೀತಿ ಯೇಸು ಕ್ರಿಸ್ತ ಆ ಜನರಿಗೆ ಭಗವಂತ ಇದ್ದಾನೆ ಅಂತ ಹೇಳಿ ಬೋಧನೆ ಮಾಡಲಿಕ್ಕೆ ಬಂದ. ಆ ಜನರಿಗೆ ಭಗವಂತ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಯಾರ್ಯಾರನ್ನೋ ಪೂಜಿಸ್ತಾಯಿದ್ರು, ಪ್ರಾಣಿಗಳನ್ನು ಪೂಜಿಸ್ತಾಯಿದ್ರು, ಮರಗಳನ್ನು ಪೂಜಿಸ್ತಾಯಿದ್ರು, ರಾಜನನ್ನು ಪೂಜಿಸ್ತಾಯಿದ್ರು, ಇದೇ ಭಗವಂತ ಅಂತ ಹೇಳಿದ್ದು ಇರ್ತಾಯಿದ್ರು. ಎಲ್ಲ ಏನೋ ಮೇಕೆ ಕಾಯುವಂಥವರು, ಮತ್ತು ಅಲ್ಲಿ ಬೆಸ್ತರು, ಮೀನು ಹಿಡಿಯುವಂಥವ್ರು, ಆ ಒಂದು ಜಾಗದಲ್ಲಿ ಆ ರೀತಿ ಬುದ್ಧಿ ಇತ್ತು. ಅದರಿಂದ ಯೇಸು ಅಲ್ಲಿ ಬಂದು ಏನು ಹೇಳ್ದ, ನಮಗೊಬ್ಬ ತಂದೆ ಇದ್ದಾನೆ, ಅವನು ಕ್ರಿಸ್ತ, ನಾವು ಅವನ ಭಕ್ತಿ ಮಾಡಬೇಕು, ಅವನ ಪ್ರೀತಿಸಬೇಕು, ಅವನಿಗೆ ಶರಣ ಆಗಬೇಕು, ಅವನ ಸೇವೆ ಭಾವನೆ ಬಳಸ್ಕೋಬೇಕು ಅಂತ ಬೋಧನೆ ಮಾಡಿದ್ರು. ಜನರು ಏನು ಮಾಡಿದ್ರು, ಅದೇ ಜನರು ಅವನನ್ನು ಶಿಲುಬೆಗೆ ಏರಿಸಿ ಅವನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಯೇಸು ಏನು ಪ್ರಾರ್ಥನೆ ಮಾಡ್ಕೊಂಡ, ಹೇ ತಂದೆ, ಏನಂದ, ಇವ್ರನ್ನ ಸಾಯಿಸೋನ್ನ, ಹಂಗೆ ಮಾಡಿ ಇವ್ರನ್ನ ಶಿಲುಬೆಗೆ ಏರಿಸೋನ್ನ ಇಲ್ಲ ಅಂದ. ಅವ್ರಿಗೆ ಗೊತ್ತಿಲ್ಲ, ದಯವಿಟ್ಟು ಅವ್ರನ್ನ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಸೊ ಇದು ಈ ಭಾವನೆ. ಅದರಿಂದ ನಾವು ಮಾಡುವಂತಹ ಒಂದು ಮಾರ್ಗದಲ್ಲಿ ಯಾರು ನಮಗೆ ನಿಂದನೆ ಮಾಡಿದ್ರೂ ಕೂಡ ನಮ್ಮಲ್ಲಿ ಭಾವನೆ ಏನಿರಬೇಕು, ಆ ವ್ಯಕ್ತಿ ಅಜ್ಞಾನದಲ್ಲಿ ಇದ್ದಾನೆ, ಅದರಿಂದ ಹೇ ಭಗವಂತ ಅವರಿಗೂ ಕ್ಷಮೆ ಕೊಡು ಅನ್ನುವಂತಹ ಒಂದು ಚಿಂತನೆ ಇರಬೇಕು. ಪೌರಾಣಿಕವಾಗಿ ಅಂಬರೀಷ್ ಮಹಾರಾಜ ದುರಾಸಮ್ನಿಗಳು ಅವರು ಒಬ್ಬ ಹಸುರನ್ನು ಬಿಟ್ಟರು ಸಾಯಿಸಬೇಕು ಅಂತ.
ಆದರೆ ಅಷ್ಟರಲ್ಲಿ ಸುದರ್ಶನ ಚಕ್ರ ಬಂದು ರಕ್ಷಣೆ ಮಾಡುತ್ತೆ ಹಾಗೂ ದುರ್ವಾಸಮನಿಗೆ ಅಟ್ಟಿಸ್ಕೊಂಡು ಹೋಗುತ್ತೆ. ದುರ್ವಾಸಮನಿಗಳು ಮತ್ತು ಎಲ್ಲ ಕಡೆ ಓಡಾಡ್ಬಿಟ್ಟು ಯಾರು ರಕ್ಷಣೆ ಕೊಡದೇ ಇದ್ದಾಗ ವಾಪಸ್ ಬಂದು ಅಂಬರೀಷ್ ಮಹಾರಾಜನ ಪಾದಗಳಿಗೆ ಬೀಳ್ತಾರೆ. ಆಗ ಅಂಬರೀಷ್ ಮಹಾರಾಜ ಕೇಳ್ಕೊಳ್ದೇನೆ, ಹೇ ಸುದರ್ಶನ ಚಕ್ರ ದಯವಿಟ್ಟು ಕ್ಷಮಿಸು, ದಯವಿಟ್ಟು ಬಿಟ್ಬಿಡು, ಅವರು ಮಹಾ ಋಷಿಗಳವರು, ಏನೋ ಆಗೋಯ್ತು, ನನಗೆ ಏನೋ ಆ ರೀತಿ ಚಿಂತನೆ ಇಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಸುದರ್ಶನ ಚಕ್ರ ದೂರ ಹೋಗುತ್ತೆ. ಜಗಾಯಿ ಮದಾಯ್ ನಿತ್ಯಾನಂದ ಪ್ರಭುಗಳಿಗೆ ಅವರಿಬ್ಬರು ಮಡಿಕೆಯಿಂದ ಹೊಡಿತಾರೆ. ಸ್ವಯಂ ಭಗವಂತ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಸುದರ್ಶನ ಚಕ್ರ ತೊಗೊಂಡು ಬಂದುಬಿಡ್ತಾರೆ, ಅವ್ರನ್ನ ಸಾಯಿಸಬೇಕು ಅಂತ. ನಿತ್ಯಾನಂದ ಪ್ರಭುಗಳು ಪ್ರಾರ್ಥನೆ ಮಾಡ್ತಾರೆ, ಚೈತನ್ಯ ಮಹಾಪ್ರಭು ದಯವಿಟ್ಟು ಕ್ಷಮಿಸಿ, ಈ ಅವತಾರ ಇದು ಕ್ಷಮಾವತಾರ, ಅದರಿಂದ ದಯವಿಟ್ಟು ಸುದರ್ಶನ ವಾಪಸ್ ತೊಗೊಳ್ಳಿ, ಅವ್ರು ಕ್ಷಮಿಸಿ, ಅವರಿಗೆ ಕೂಡ ನಿಮ್ಮ ಒಂದು ಕೃಪೆಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ತಲೆಯಿಂದ ರಕ್ತ ಸೋರಿತಾ ಇದೆ, ಅದು ಕೂಡ ಅವ್ರ ಪ್ರಾರ್ಥನೆ ಭಾವನೆ ಇದೆ. ಸೊ ಈ ರೀತಿಯಲ್ಲಿ ನಾವು ಜೀವನದಲ್ಲಿ ನಮಗೋಸ್ಕರ ಕಷ್ಟಗಳು ಬಂದಾಗ ಅಥವಾ ಯಾರು ನಮಗೆ ಅನ್ನೋ ಒಂದು ಕೆಟ್ಟದ್ದು ಮಾಡಿದಾಗ ನಮ್ಮಲ್ಲಿ ಭಾವನೆ ಇರಬೇಕು, ಅವರ ಮೇಲೆ ಕೂಡ ಕೃಪೆ ತೋರಿಸುವಂಥ ಭಾವನೆ ನಾವು ಬೆಳೆಸ್ಕೋಬೇಕು. ಈ ಒಂದು ಭಾವನೆ ಭಗವಂತನನ್ನು ಆಕರ್ಷಣೆ ಮಾಡುತ್ತೆ ಅನ್ನೋದು ಇಲ್ಲಿ ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಮುಂದಿನ ಒಂದು ವಾಕ್ಯಗಳು 52ರಿಂದ 54 ತನಕ ಮನೋವಾಕ್ಯ. ಮನಸ್ಸು ತುಂಬ ಶಕ್ತಿಕರವಾದಂತಹದ್ದು. ಯಾರ ಮನಸ್ಸು ಹತೋಟಿಯಲ್ಲಿರುತ್ತೆ ಆ ಮನಸ್ಸು ಒಬ್ಬನಿಗೆ ಸ್ನೇಹಿತ, ಯಾರ ವ್ಯಕ್ತಿಯ ಮನಸ್ಸು ಹತೋಟಿಯಲ್ಲಿಲ್ಲ ಅದವನಿಗೆ ಶತ್ರು. ಶ್ಲೋಕ 52. ಆತ್ಮ ಯದಿ ಸ್ಯಾತ್ ಸುಖ ದುಃಖ ಹೇತು ಕಿಮನ್ಯತಸ್ತತ್ರ ನಿಜಸ್ವಭಾವಃ ನಾಯಾನ್ಮಾನೋನ್ಯಾದ್ ಯದಿ ತನ್ಮಾಶ ಸ್ಯಾತ್ ಯದಿ ತನ್ಮೃಷಾ ಸ್ಯಾತ್ ಕೃದ್ಯೇತ ಕಸ್ಮಾನ್ ಸುಖಂ ನ ದುಃಖಂ. ಸ್ವಯಂ ಆತ್ಮವೇ ಸುಖ ದುಃಖಗಳಿಗೆ ಕಾರಣವೆಂದು ಹೇಳುವುದಾದರೆ ಆಗ ನಾವು ಬೇರೆಯವರನ್ನು ದೂಷಿಸಲಾಗುವುದಿಲ್ಲ, ಏಕೆಂದರೆ ಆಗ ನೋವು ನಲಿವುಗಳು ಆತ್ಮದ ಸ್ವಭಾವ ಎಂದು ಹೇಳಿದಂತಾಗುತ್ತದೆ. ಈ ಸಿದ್ಧಾಂತದ ಪ್ರಕಾರ ಆತ್ಮ ಒಂದಲ್ಲದೆ ಬೇರೇನೂ ಅಸ್ತಿತ್ವದಲ್ಲಿಲ್ಲ. ಆತ್ಮದ ಹೊರತಾಗಿ ಬೇರೇನನ್ನಾದರೂ ಕಲ್ಪಿಸಿಕೊಂಡರೆ ಅದು ಭ್ರಾಂತಿಯಾಗುತ್ತದೆ. ಆದ್ದರಿಂದ ಈ ಕಲ್ಪನೆಯ ಪ್ರಕಾರ ನೋವು ನಲಿವುಗಳೇ ಅಸ್ತಿತ್ವದಲ್ಲಿ ಇಲ್ಲವಾದ ಕಾರಣ ಸ್ವತಃ ತನ್ನ ಮೇಲಾಗಲಿ ಇತರರ ಮೇಲಾಗಲಿ ಏಕೆ ಕೋಪಗೊಳ್ಳಬೇಕು? ಗ್ರಹ ನಿಮಿತ್ತಂ ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನೋಜಸ್ಯ ಜನಸ್ಯ ತೇ ವೈ ಗ್ರಹೈರ್ಗ್ರಯಸ್ಯೈವ ವದಂತಿ ಪೀಡಾಂ ಕೃದ್ಯೇತ ಕಸ್ಮೈ ಪುರುಷಸ್ತತೋನ್ಯೈಃ. ಸುಖ ದುಃಖಗಳಿಗೆ ಗ್ರಹಗಳು ತಕ್ಷಣದ ಕಾರಣಗಳು ಎನ್ನುವ ತರ್ಕವನ್ನಿಷ್ಟು ಪರೀಕ್ಷಿಸುವುದೇ ಆದರೆ ಆಗ ಕೂಡ ಶಾಶ್ವತವಾದ ಆತ್ಮಕ್ಕೂ ಗ್ರಹಗಳಿಗೂ ಸಂಬಂಧವೆಲ್ಲಿದೆ? ಗ್ರಹಗತಿಯ ಪರಿಣಾಮಗಳು ಜನ್ಮವೆತ್ತಿರುವ ವಸ್ತುಗಳಿಗಷ್ಟೇ ಅನ್ವಯವಾಗುತ್ತದೆ. ಮೇಲಾಗಿ ಗ್ರಹಗಳೇ ಹೇಗೆ ಪರಸ್ಪರರಿಗೆ ನೋವನ್ನುಂಟು ಮಾಡುತ್ತವೆ ಎಂಬುದನ್ನು ಖ್ಯಾತ ಜ್ಯೋತಿಷಿಗಳು ವಿವರಿಸಿ ಹೇಳಿದ್ದಾರೆ. ಆದ್ದರಿಂದ ಗ್ರಹಗತಿ ಹಾಗೂ ಭೌತಿಕ ಶರೀರ ಇವುಗಳಿಂದ ಪ್ರತ್ಯೇಕವಾದ ಜೀವಿಯ ಅವನ ಸಿಟ್ಟನ್ನು ಯಾರ ಮೇಲೆ ತೋರಿಸಿಕೊಳ್ಳಬೇಕು? ಕರ್ಮಸ್ತು ಹೇತು ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನಸ್ತಿದ್ದಿ ಜಡಾ ಜಡತ್ವೇ ದೇಹಸ್ತ್ವಚಿತ್ ಪುರುಷೋ ಅಯಂ ಸುಪರ್ಣಃ ಕುದ್ಯೇತ ಕಸ್ಮೈನ ಹಿ ಕರ್ಮ ಮೂಲಂ. ಸುಖ ದುಃಖಗಳಿಗೆ ಕಾಮ್ಯಕರ್ಮವು ಕಾರಣವೆಂದು ಊಹಿಸಿಕೊಂಡರೆ ಆಗಲೂ ನಾವು ಆತ್ಮದೊಂದಿಗೆ ವ್ಯವಹಾರ ಮಾಡುತ್ತಿಲ್ಲ. ಪ್ರಜ್ಞಾವಂತನಾದ ಆಧ್ಯಾತ್ಮಿಕ ಕರ್ತೃ ಒಬ್ಬನಿದ್ದು ಲೌಕಿಕ ಕಾರ್ಯ ಪರಿಣಾಮವಾದ ಸುಖ ದುಃಖಗಳನ್ನು ಅನುಭವಿಸಬಲ್ಲ ಭೌತಿಕ ಶರೀರವೆಂದು ಅವನಿಗೆ ಇದ್ದಾಗ ಮಾತ್ರ ಐಹಿಕ ಕಾರ್ಯಗಳ ಕಲ್ಪನೆಯ ಉದ್ಭವವಾಗುತ್ತದೆ. ಶರೀರಕ್ಕೆ ಜೀವವಿಲ್ಲ, ಆದ್ದರಿಂದ ವಾಸ್ತವವಾಗಿ ಅದು ಸುಖ ದುಃಖಗಳನ್ನು ಅನುಭವಿಸಲಾರದು. ಆತ್ಮವು ಕೂಡ ಸುಖ ದುಃಖಗಳನ್ನು ಅನುಭವಿಸುವುದಿಲ್ಲ, ಏಕೆಂದರೆ ಅಂತಿಮವಾಗಿ ಅದು ಸಂಪೂರ್ಣ ಆಧ್ಯಾತ್ಮಿಕವಾಗಿದ್ದು ಭೌತಿಕ ದೇಹದಿಂದ ದೂರ ಉಳಿದಿದೆ. ದೇಹದಲ್ಲಾಗಲಿ ಆತ್ಮದಲ್ಲಾಗಲಿ ಕರ್ಮಕ್ಕೆ ಅಂತಿಮವಾದ ಆಧಾರವೇ ಇಲ್ಲದಿರುವ ಕಾರಣ ವ್ಯಕ್ತಿಯು ಯಾರ ಮೇಲೆ ಮುನಿಸಿಕೊಳ್ಳಬೇಕು? ಸೊ ಇಲ್ಲಿ ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಸೊ ಎಲ್ಲ ಸುಖ ದುಃಖಗಳಿಗೆ ಕಾರಣ ಏನಂತ ಹೇಳಬೇಕು? ಸೊ ದೇಹದಿಂದ ಕಷ್ಟ ಆದರೂ ಕೂಡ ಶಾಸ್ತ್ರ ಏನು ಹೇಳ್ತಾ ಇದೆ, ನಾನು ಈ ದೇಹ ಅಲ್ಲ, ನಾನೊಂದು ಆತ್ಮ. ಆದ್ದರಿಂದ ದೇಹದ ಕಷ್ಟಗಳನ್ನು ಕೂಡ ನಾನು ಯಾಕೆ ನನ್ನ ಕಷ್ಟ ಅಂತ ಅಂದ್ಕೋಬೇಕು? ಆತ್ಮ ಬೇರೆ, ಈ ದೇಹ ತಾತ್ಕಾಲಿಕ, ಹುಡ್ತಾ ಇದೆ, ಬೆಳೀತಾ ಇದೆ, ಕ್ಷೀಣವಾಗ್ತಾ ಇದೆ, ಸಾಯ್ತಾ ಇದೆ. ನಾನು ದೇಹ ಅಲ್ಲ, ನಾನು ಆತ್ಮ. ಆದ್ದರಿಂದ
ದೇಹದ ಕಷ್ಟವನ್ನು ನಾನು ಅಂತ ಸ್ವೀಕಾರ ಮಾಡಿದರೆ ಕಷ್ಟ ಆಗುತ್ತೆ, ನಾನು ದೇಹದ ಅಲ್ಲ ಅಂತ ತಿಳಿದಾಗ ನನಗೆ ಅದರಿಂದ ಯಾವುದೇ ರೀತಿ ಕಷ್ಟಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲೆಕ್ಸಾಂಡರ್ ಕತೆ ಕೂಡ ಕೇಳಿದ್ವಿ, ಯಾವ ರೀತಿ ಅಲೆಕ್ಸಾಂಡರ್ ಋಷಿಯನ್ನು ಬಂದು ಒಂದು ನಿನ್ನ ಸಾಯಿಸಿ ಅಂತ ಹೇಳಿದಾಗ ಆ ಋಷಿ ಏನು ಮಾಡ್ತಾನೆ, ಜೋರಾಗಿ ನಗ್ತಾನೆ. ಅವ್ನಿಗೆ ಯಾವುದೇ ರೀತಿ ಭಯವೂ ಇಲ್ಲ, ಅವನಿಗೆ ಯಾವುದೇ ರೀತಿ ಕ್ರೋಧವೂ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ನಾನು ಸಾಯಿಸ್ಲಿಕ್ಕೆ ಬಂದರೆ ಅವನಿಗೆ ಸಾಯ್ತೀನಿ, ನೀನು ಸಾಯಿಸಿಲ್ಲ ಅಂದರೂ ಕೂಡ ಈ ದೇಹ ನಾಶ ಆಗುತ್ತೆ, ದೇಹ ನಾಶ ಆದರೂ ಕೂಡ ನಾನು ನಾಶ ಆಗೋದಿಲ್ಲ, ಯಾಕಂದರೆ ನಾನು ತಿಳಿದಿದ್ದೀನಿ ನಾನು ಈ ದೇಹ ಅಲ್ಲ, ನಂದು ಆತ್ಮ. ಅದರಿಂದ ಯಾರು ನನ್ನ ಭಯಪಡಿಸೋಕ್ಕೂ ಸಾಧ್ಯ ಇಲ್ಲ, ಯಾರು ನನಗೆ ಕಷ್ಟ ಕೊಡಲಿಕ್ಕೂ ಸಾಧ್ಯನೇ ಇಲ್ಲ ಅಂತ ಶ್ರೀ ಹೇಳ್ತಾರೆ. ಅನಂತರ ಇನ್ನು ಕೆಲವರು ಹೇಳ್ತಾರೆ, ಇಲ್ಲಿ ಈ ಗ್ರಹಗಳಿಂದ ನನಗೆ ಕಷ್ಟಗಳು ಬರ್ತಾ ಇದೆ, ಗ್ರಹ ಸರಿ ಇಲ್ಲ, ಆ ದೋಷ ಈ ದೋಷ. ಸೊ ಅಲ್ಲಿ ಕೂಡ ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಈ ಗ್ರಹಗಳು ಕೂಡ ತಾತ್ಕಾಲಿಕವಾದಂಥದ್ದು, ಗ್ರಹಗಳು ಕೂಡ ಶಾಶ್ವತ ಅಲ್ಲ. ಹಾಗಿದ್ದಾಗ ಈ ತಾತ್ಕಾಲಿಕ ಗ್ರಹಗಳು ನನಗೆ ಹೇಗೆ ಕಷ್ಟ ಕೊಡ್ಲಿಕ್ಕೆ ಸಾಧ್ಯ? ಸೊ ಇವತ್ತು ಗ್ರಹಣ ಇದೆ, ಸಂಜೆ ಸಮಯದಲ್ಲಿ ಚಂದ್ರಗ್ರಹಣ ಇದೆ, ರಾತ್ರಿ 10 ಗಂಟೆಯಿಂದ 12 ಗಂಟೆ ತನಕ. ಟಿ ವಿಯಲ್ಲಿ ಅನೇಕ ಜ್ಯೋತಿಷರು ಪೂರ್ತಿ ಟೈಮ್ನೇ ತೊಗೋತಾ ಇದ್ದಾರೆ. ಈ ಒಂದು ನಕ್ಷತ್ರಗಳಿಗೆ ಇಂಥ ದೋಷ ಇದೆ, ಅಂಥ ದೋಷ ಇದೆ, ಹಂಗೆ ಬರುತ್ತೆ, ಅದಕ್ಕೋಸ್ಕರ ಈ ಉಂಗುರ ಹಾಕಿ ಅದು ಮಾಡಿ ಇದು ಮಾಡಿ ಈ ಪೂಜೆ ಮಾಡಿ ಅಂತೆಲ್ಲ ಹೇಳಿ ದೊಡ್ಡ ಲೆಕ್ಚರ್ ಕೊಡ್ತಾ ಇರ್ತಾರೆ. ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಯಾವ ಗ್ರಹ ನಂಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ಆ ಗ್ರಹಗಳೇ ತಾತ್ಕಾಲಿಕ ಕಾರಣ, ನಾನು ಆತ್ಮ ಆಗಿರೋ ಕಾರಣ, ನಾನು ದಿವ್ಯವಾದಂಥ ಪರಬ್ರಹ್ಮನ ಭಾಗ ಆಗಿರೋ ಕಾರಣ ನಂಗೆ ಕಷ್ಟ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಈ ಗ್ರಹದ ಅಧೀನಕ್ಕೆ ನಾವು ಬಂದಿರೋ ಕಾರಣ ಅಲ್ವಾ, ನಾವು ನಿಜವಾಗಿ ಯಾರು, ನಾವು ಆಧ್ಯಾತ್ಮಿಕ ಲೋಕಕ್ಕೆ ಸೇರಿದಂಥವ್ರು, ಆತ್ಮ ಪರಮಾತ್ಮನ ಅಂಶ ಹಾಗೂ ವೈಕುಂಠ ಲೋಕದಲ್ಲಿ ಇರಬೇಕಾಗಿರುವಂಥದ್ದು. ಆ ಪರಬ್ರಹ್ಮದಿಂದ ದೂರ ಆಗಿರೋ ಕಾರಣ ನಾವು ಈ ಭೌತಿಕ ಜಗತ್ತಿಗೆ ಬಿದ್ದಿದ್ದೀವಿ ಹಾಗೂ ಈ ಗ್ರಹಗಳ ವಶಗಳಿಗೆ ನಾವು ತೊಡಗ್ತಾ ಇದ್ದೀವಿ. ಆದರೆ ನಾನು ಯಾವಾಗ ಈ ಚಿಂತನೆಯಿಂದ ಹೊರ ಬರ್ತೀನಿ, ಸೊ ಗ್ರಹಗಳ ಪ್ರಭಾವದಿಂದ ಒಬ್ಬನಿಗೆ ಶ್ರೀಮಂತಿಕೆ, ಹಣ, ಸಂಪತ್ತು, ಅದು ಸಿಗುತ್ತೆ, ಇದು ಸಿಗುತ್ತೆ, ನನಗೆ ಇದು ಯಾವುದು ಬೇಕಾಗಿಲ್ಲ ಅಂತ ಚಿಂತನೆಗೆ ಬಂದವನಿಗೆ ಯಾವ ಗ್ರಹಗಳು ಕೂಡ ಯಾವುದೇ ರೀತಿ ಕಷ್ಟವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಗ್ರಹಗಳ ಪ್ರಭಾವ ಇದೆ, ಯಾವುದ್ರ ಮೇಲಿದೆ? ದೇಹದ ಮೇಲಿದೆ. ಆದರೆ ಯಾವ ವ್ಯಕ್ತಿ ಆ ದೇಹದ ಚಿಂತನೆಯಿಂದ ಮುಕ್ತನಾಗಿದ್ದಾನೆ ಅವನಿಗೆ ಯಾವ ಗ್ರಹವೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಯಾವ ರೀತಿ ಪ್ರಹ್ಲಾದ್ ಮಹಾರಾಜ ಇದ್ದ, ಸೊ ಪ್ರಹ್ಲಾದ್ ಮಹಾರಾಜನಿಗೆ ಎಲ್ಲ ರೀತಿಯ ಕಷ್ಟಗಳು ಬಂತು. ಯಾರಿಗೆಂತ ದೋಷ, ಅಗ್ನಿಯಿಂದ, ಆನೆಗಳಿಂದ, ವಿಷದಿಂದ, ಎಲ್ಲ ರೀತಿಯ ಒಂದು ಅವನಿಗೆ ಆತಂಕ ಉಂಟಾಯಿತು, ಎಲ್ಲ ಪಂಚಭೂತಗಳಿಂದ. ಆದರೂ ಕೂಡ ಪ್ರಹ್ಲಾದ ಹರಿಯ ನಾಮಸ್ಮರಣೆ ಮಾಡ್ತಾ ಇರೋ ಕಾರಣ ಎಲ್ಲ ಕಷ್ಟಗಳಿಂದ ಅವನು ಮುಕ್ತನಾದ. ಸೊ ಅದರಿಂದ ಯಾವಾಗ ನಾವು ತಿಳಿತೀವಿ ಭಗವಂತ ಇದೆಲ್ಲಕ್ಕೂ ಮೇಲ್ಪಟ್ಟಂತಹವನು ಹಾಗೂ ಅವನ ರಕ್ಷಣೆಯಲ್ಲಿದ್ದರೆ, ಅವನ ಚಿಂತನೆಯಲ್ಲಿದ್ದರೆ ಭಗವಂತ ನಮ್ಮ ರಕ್ಷಣೆ ಮಾಡ್ತಾನೆ ಅನ್ನೋಂಥ ಚಿಂತನೆ, ಆ ಒಂದು ದೃಢವಾದಂತಹ ಪ್ರೀತಿ, ನಂಬಿಕೆ ಅವನು ಬೆಳೆಸ್ಕೊಂಡಾಗ ಯಾವುದು ಭೌತಿಕವಾದ ಕಷ್ಟಗಳು ಕಷ್ಟ ಅಂತ ಅನಿಸೋದಿಲ್ಲ. ಕಷ್ಟಗಳು ಬರೋದಿಲ್ಲ ಅಂತಲ್ಲ, ಕಷ್ಟಗಳು ಕಷ್ಟ ಅಂತ ಅನಿಸೋದಿಲ್ಲ. ಯಾವ ರೀತಿ ಅರ್ಜುನ ಇದ್ದ, ಅರ್ಜುನ ಯುದ್ಧ ಮಾಡಬೇಕಾಗಿತ್ತು, ಯುದ್ಧಲ್ಲೂ ಕೂಡ ಅವನು ಭಗವಂತ ಪ್ರೇರಣೆ ಕೊಟ್ಟಾಯಿತು, ಯುದ್ಧ ಮಾಡಬೇಕು, ನಿನ್ನ ಧರ್ಮ ಎಲ್ಲ ಜ್ಞಾನವನ್ನು ಕೊಡ್ತಾನೆ. ಸೊ ಅದರಲ್ಲಿ ಮುಂದುವರೆದರೂ ಕೂಡ ಕ್ರಮೇಣವಾಗಿ ಅವನ ಮಗ ಕೂಡ ಕಳ್ಕೊತಾನೆ, ಅಭಿಮನ್ಯು ಸಾಯ್ತಾನೆ. ಅರೆ ಕೃಷ್ಣನ ದೋಷಿಸಲಿಲ್ಲ. ಕೃಷ್ಣ ನೀನಿದ್ದಾಗ ಯಾಕೆ ಅವನ ರಕ್ಷಣೆ ಆಗಲಿಲ್ಲ ಅಂತ ಕೃಷ್ಣ ದೋಷಿಸಲಿಲ್ಲ. ಆಯಿತು, ಇವಾಗ ಏನು ಮಾಡಬೇಕು? ಇನ್ನೂ ಒಂದು ಉತ್ತೇಜದಿಂದ, ಉತ್ಸಾಹದಿಂದ ಯುದ್ಧ ಮಾಡ್ತಾನೆ. ಸೊ ಬೇಗ ಯುದ್ಧವನ್ನು ಅವನು ಮುಗಿಸ್ತಾನೆ. ಸೊ ಪ್ರತಿಯೊಂದು ಆ ಸಂದರ್ಭಗಳನ್ನು ಭಗವಂತನಿಗೆ ಕೊಡ್ತಾ ಪ್ರೇರಣೆ ಅಂತ ಹೇಳಿದವನು ಮುಂದುವರೆದ. ಸೊ ಹಾಗೆಯೇ ಸೊ ನಾವು ಯಾವುದೇ ರೀತಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭೌತಿಕ ಜಗತ್ತು ಅಂತ ಹೇಳಿದರೆ ಇದೆಲ್ಲ ಬಂದೇ ಬರುತ್ತೆ. ಅದರಿಂದ ಯಾರ ಮನಸ್ಸು ಹತೋಟಿಯಲ್ಲಿದೆ ಅದು ಆಧ್ಯಾತ್ಮಿಕ ಜೀವನ, ಯಾರ ಮನಸ್ಸು ಹತೋಟಿಯಲ್ಲಿಲ್ಲ ಅದು ಭೌತಿಕ ಜೀವನ. ಸೊ ಆದ ಕಾರಣ ಸೊ ಈ ಮನೋವಾಕ್ಯಗಳು ಅರ್ಜುನ ಕೇಳ್ತಾನೆ, ಹೇಗೆ ಮಾಡಬೇಕು? ಚಂಚಲಂ ಹಿ ಮನಕೃಷ್ಣ, ಮನಸ್ಸು ಗಾಳಿಯ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ, ಏನೇನೋ ಚಿಂತನೆಗಳು ಬರ್ತಾನೆ ಇರುತ್ತೆ, ಬಾರಿ ಹಾಗಾಗಬೇಕು, ಒಂದು ಭೂತಕಾಲ ಆಗೋಗಿರೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಅದಕ್ಕೆ ಕೊರಗ್ತಾ ಇರ್ತಾನೆ, ಏನೋ ಅದು ಬದಲಾಯಿಸಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ಅಥವಾ ಯಾರೋ ಏನೋ ಮಾಡಿದ್ರ ಮೇಲೆ ಅವ್ರ ಮೇಲೆ ಕ್ರೋಧ ವ್ಯಕ್ತಪಡಿಸ್ತಾ ಇರ್ತಾರೆ, ಅಥವಾ ಇನ್ನು ಮುಂದಾಲೋಚನೆ ಅಧಿಕವಾಗಿ ಯಾವುದಾದ್ರು ಕನಸು ಕಾಣುವಂಥದ್ದು, ಹೀಗೆ ಮಾಡ್ತಾ ಇರ್ತಾರೆ. ಅದರಿಂದ ಭಗವಂತ ಏನು ಹೇಳ್ತಾನೆ, ಮನಸ್ಸನ್ನು ಹತ್ತಿರ ತಗೋಬೇಕು. ಹೇಗೆ ತಗೋಬೇಕು? ಅಭ್ಯಾಸ ಏನತ್ತು ಕೌಂತಾಯಿರ ವೈರಾಗ್ಯ ಚ ಗೃಹ್ಯತೆ. ಅಭ್ಯಾಸ ಮಾಡಬೇಕು, ಬಾರಿ ಮನಸ್ಸು ಏನೋ ಚಿಂತನೆ ಮಾಡಿದಾಗ ಆ ಚಿಂತನೆ ಮಾಡಬಾರ್ದು ಅಂತೇಳಿ ವಾಪಸ್ ಸೆಳ್ಕೋಬೇಕು. ಮನಸ್ಸನ್ನು ಸೆಳ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಚಿಂತನೆ ಮಾಡ್ತಾ ವೈರಾಗ್ಯ, ಭೌತಿಕ ವಸ್ತುಗಳ ಮೇಲೆ ಇಚ್ಛೆಯನ್ನು ಬಿಟ್ಟಾಗ ಏನಾಗುತ್ತೆ, ಮನಸ್ಸು ಹತೋಟಿಗೆ ಬರುತ್ತೆ. ಮುಂದಿನ ಶ್ಲೋಕಗಳು ಇದು ಶರಣಾಗತಿ ವಾಕ್ಯ, ಶ್ಲೋಕ 55ರಿಂದ 57. ಕಾಲಸ್ತು ಹೇತು ಸುಖ ದುಃಖ ಯೋಷಯೇತ್, ಕಿಮಾತ್ಮನಸ್ತತ್ರ ತದಾತ್ಮ ಕೋಸೌ,
ನಾಗ್ನೇಹಿ ತಾಪೋ ನ ಹಿಮಸ್ಯ ತತ್ಸ್ಯಾತ್ ಕೃದ್ಯೇತ ಕಸ್ಮೈ ನ ಪರಸ್ಯ ದ್ವಂದ್ವಂ. ಸುಖ ದುಃಖಗಳಿಗೆ ಕಾಲವು ಕಾರಣವೆಂದು ಒಪ್ಪಿಕೊಳ್ಳುವುದಾದರೆ ಆ ಅನುಭವವೂ ಕೂಡ ಚೇತನಾತ್ಮಕ್ಕೆ ಅನ್ವಯವಾಗುವುದಿಲ್ಲ. ಏಕೆಂದರೆ ಕಾಲವು ಭಗವಂತನ ಆಧ್ಯಾತ್ಮಿಕ ಶಕ್ತಿಯ ವ್ಯಕ್ತರೂಪವಾಗಿದೆ. ಜೀವಿಗಳು ಕೂಡ ಪ್ರಭುವಿನ ಆಧ್ಯಾತ್ಮಿಕ ಶಕ್ತಿಯ ವಿಸ್ತರಣೆಗಳೇ ಆಗಿದ್ದು ಕಾಲದ ಮೂಲಕ ಪ್ರಕಟವಾಗಿರುತ್ತಾರೆ. ನಿಶ್ಚಯವಾಗಿಯೂ ಬೆಂಕಿಯು ತನ್ನ ಜ್ವಾಲೆಗಳನ್ನು ಅಥವಾ ಕಿಡಿಗಳನ್ನು ತಾನೇ ಸುಡುವುದಿಲ್ಲ. ಹಾಗೆಯೇ ಶೀತವು ಹಿಮದ ಕಣಗಳನ್ನು ಅಥವಾ ಆಲಿಕಗಳನ್ನು ತಾನೇ ಬಾಧಿಸುವುದಿಲ್ಲ. ನಿಜವಾಗಿ ಚೇತನಾತ್ಮವು ಅಲೌಕಿಕವಾದದ್ದು ಹಾಗೂ ಭೌತಿಕ ಸುಖಗಳಿಗೆ ಅತೀತವಾದದ್ದು. ಆದ್ದರಿಂದ ವ್ಯಕ್ತಿಯು ಯಾರ ಮೇಲೆ ಕೋಪಿಸಿಕೊಳ್ಳಬೇಕು? ನ ಕೇನಚಿತ್ ಕ್ವಾಪಿ ಕಥಂ ಚ ನಾಸ್ಯ ದ್ವಂದ್ವೋಪರಾಗಃ ಪರತಃ ಪರಸ್ಯ ಯಥಾಹಮಃ ಸಂಸೃತಿರೂಪಿಣಸ್ಯ ದೇವಂ ಪ್ರಬುದ್ಧೋ ನ ಬಿಬೇತಿ ಭೂತೈಃ. ಮಿಥ್ಯಾ ಅಹಂಕಾರವು ಭ್ರಮಾತ್ಮಕ ಲೌಕಿಕ ಅಸ್ತಿತ್ವಕ್ಕೆ ರೂಪ ಕೊಡುತ್ತದೆ ಹಾಗೂ ಆ ಮೂಲಕ ಪ್ರಾಪಂಚಿಕ ಸುಖ ದುಃಖಗಳನ್ನು ಅನುಭವಿಸುತ್ತದೆ. ಚೇತನಾತ್ಮವು ಭೌತಿಕ ಗುಣಗಳಿಗೆ ಅತೀತವಾಗಿದೆ. ಅಲೌಕಿಕ ಸುಖ ದುಃಖಗಳು ಚೇತನಾತ್ಮವನ್ನು ಎಂದೂ ಎಲ್ಲೂ ಯಾವ ಸಂದರ್ಭದಲ್ಲೂ ಯಾವ ಮನುಷ್ಯನ ಮೂಲಕವೂ ಬಾಧಿಸಲಾಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿಯು ಈ ಐಹಿಕ ಸೃಷ್ಟಿಗೆ ಯಾವ ಕಾರಣಕ್ಕೂ ಹೆದರಬೇಕಾಗಿಲ್ಲ. ಏತಾಂ ಸ ಆಸ್ಥಾಯ ಪರಾತ್ಮನಿಷ್ಠ ಮಧ್ಯಾಸಿತಂ ಪೂರ್ವ ತಮೈರ್ಮರ್ಷಿಭಿಃ ಅಹಂ ತರಿಷ್ಯಾಮಿ ದುರಂತ ಪಾರಂ ತಮೋ ಮುಕುಂದಾಂಗ್ರಿ ನಿಷೇವ ಯೈವ. ನಾನು ಕೃಷ್ಣನ ಪಾದ ಕಮಲಗಳ ಸೇವೆಯಲ್ಲಿ ದೃಢತೆಯಿಂದ ಸ್ಥಾಪಿತನಾಗಿ ದಾಟಲಾಗದ ಈ ಅವಿದ್ಯೆ ಎಂಬ ಸಾಗರವನ್ನು ದಾಟುತ್ತೇನೆ. ಭಗವಂತನು ದೇವೋತ್ತಮ ಪರಮಪುರುಷನೂ ಆದ ಪರಮಾತ್ಮನಲ್ಲಿ ಅಚಲ ಭಕ್ತಿಯಿದ್ದ ಪೂರ್ವಾಚಾರ್ಯರು ಈ ಮಾರ್ಗಾನುಸಾರವಾಗಿ ನನಗೆ ಸಮ್ಮತಿ ನೀಡಿಯಾಗಿದೆ. ಸೊ ಇಲ್ಲಿ ಅವಂತಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಸೊ ಇದೇ ಎಲ್ಲ ಕಾರಣವೇನು? ಸೊ ಯಾರಿಗೆ ಅಂತ ಕಾರಣ ಹೇಳಿ. ಸೊ ನಿಜವಾಗಿಯೂ ಭಗವಂತ ತೊಂದರೆ ಕೊಡೋಕ್ಕಾಗತ್ತಾ? ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾನೆ. ಯಾವ ರೀತಿ ಬೆಂಕಿ ಯಾವುದು ತನ್ನ ಜ್ವಾಲೆಗಳಿಗೆ ಅದು ಸುಡುವುದಿಲ್ಲ, ಹಾಗೆ ಹಿಮದ ಶೀತವು ಕೂಡ ಆಲಿಕಳ್ಳಗಳನ್ನು ಬಾಧಿಸುವುದಿಲ್ಲ. ಸೊ ಹಾಗೆಯೇ ನಾವು ಪರಮಾತ್ಮನ ಅಂಶ ಆಗಿರೋ ಕಾರಣ ಆತ್ಮ ಪರಮಾತ್ಮ ಪರಮಾತ್ಮ ಹೇಗೆ ತಾನೇ ನಮಗೆ ಕಷ್ಟಗಳು ಕೊಡಲಿಕ್ಕೆ ಸಾಧ್ಯ? ಇದು ಕೇವಲ ನನ್ನ ಮನಸ್ಸು ಭಗವಂತನ ಚಿಂತನೆ ಮಾಡದೇ ಇರೋ ಕಾರಣ, ಭಗವಂತ ಶರಣಾಗತಿ ಪಡೆದೇ ಇರೋ ಕಾರಣ ಇದೆಲ್ಲ ಬಾಧ್ಯತೆಗಳು ಅಂತ ಅನ್ನಿಸ್ತಾ ಇದೆ. ಅದರಿಂದ ಯಾವಾಗ ನನ್ನ ಮನಸ್ಸನ್ನು ಭಗವಂತನ ಚಿಂತನೆ ತೊಡಗಿಸ್ತೀನಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇರ್ತೀನಿ, ಅವನು ಚಿಂತನೆ ಇರ್ತೀನಿ. ಸೊ ಯಾವ ರೀತಿಯ ಬಾಧ್ಯತೆಗಳು ನನ್ನ ಕಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಗಜೇಂದ್ರನನ್ನು ಆ ಒಂದು ಮೊಸಳೆ ಅದು ಹಿಡ್ಕೊಂಡ್ಬಿಟ್ಟಿರುತ್ತೆ ಕಾಲ. ಸೊ ಗಜೇಂದ್ರ ಏನು ಮಾಡ್ತಾನೆ? ಗಜೇಂದ್ರ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಅದರಿಂದ ಎಲ್ಲ ಸಮಯಗಳಲ್ಲಿ ಯಾರು ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರ್ತಾರೆ, ಭಗವದ್ಗೀತೆಯಲ್ಲಿ ಈ ಸೂತ್ರ ಹೇಳಿದ್ದಾರೆ, ಮಾತೃಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾತ್ ಪಾಯಿನೋ ನಿತ್ಯಸ್ ತಾಂ ಶಿಕ್ಷಸ್ಯ ಭಾರತ. ಸೂತ್ರ ಏನಿದೆ ಇದೆಲ್ಲವೂ ಕೂಡ ಸುಖ ದುಃಖ ಇದೆಲ್ಲವೂ ಕೂಡ ಬಿಸಿಲು ಮಳೆಗಾಳಿದ್ದ ಹಾಗೆ ಬರುತ್ತೆ ಹೋಗ್ತಾ ಇರುತ್ತೆ. ಇದು ಪ್ರಕೃತಿಯಲ್ಲಿ ಈ ರೀತಿ ಇರುತ್ತೆ. ಸೊ ಮಳೆ ಬಂದಾಗ ಪುರುಷನು ಮಳೆ ಬರ್ತಾ ಇದೆ ಕೆಲಸಕ್ಕೆ ಹೋಗೋದಿಲ್ಲ, ಮನೇಲೆ ಕೂತ್ಕೋತೀನಿ ಅಂತ ಇರೋದಿಲ್ಲ, ರೈನ್ಕೋಟ್ ಹಾಕೋತಾನೆ ಹೋಗ್ತಾನೆ. ಬೇಸಿಗೆ ಬಂದಾಗ ತುಂಬ ಶಾಖೆ ಇದೆ, ಹೆಣ್ಮಕ್ಳು ಬಿಸಿಲಲ್ಲಿ ಒಲೆ ಮುಂದೆ ಹೇಗೆ ಕೂತ್ಕೊಂಡು ಅಡುಗೆ ಮಾಡಬೇಕು ಅಂತ ಅಡುಗೆ ಮಾಡದೇ ಇರೋದಿಲ್ಲ. ಬೇಸಿಗೆಯಲ್ಲೂ ಕೂಡ ಅವರು ಒಲೆ ಮುಂದೆ ಅಡುಗೆ ಮಾಡಲೇಬೇಕು. ಸೊ ಹಾಗೆಯೇ ಜೀವನದಲ್ಲಿ ಬರುವಂತಹ ಒಂದು ಎಲ್ಲ ರೀತಿಯ ಸುಖ ದುಃಖಗಳು ತನ್ನದೇ ಆದಂತಹ ಒಂದು ಪೂರ್ವಕರ್ಮಗಳಿಂದ, ಇದಕ್ಕೆ ಯಾರೂ ಕಾರಣರಲ್ಲ, ಇನ್ನೊಬ್ಬ ವ್ಯಕ್ತಿಯೂ ಕಾರಣ ಅಲ್ಲ, ಗ್ರಹಗಳು ಕಾರಣ ಅಲ್ಲ, ಭಗವಂತನೂ ಕಾರಣನಲ್ಲ. ಇದು ಕೇವಲ ನನ್ನದೇ ಆದಂತಹ ಒಂದು ಪೂರ್ವ ಕೆಲಸಗಳಿಂದ ಆಸೆಗಳಿಂದ ಭಗವಂತನಿಂದ ದೂರ ಆಗಿರೋ ಕಾರಣ. ಭಗವಂತ ಯಾವುದೇ ನಮಗೆ ಕಷ್ಟ ಕೊಡೋದಿಲ್ಲ. ಭಗವಂತ ಯಾವಾಗಲೂ ಕೂಡ ನಮ್ಮ ಸ್ನೇಹಿತ, ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ನಿಜವಾಗಿ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಈ ಭಾವನೆ ಬಂದಿರಬೇಕು, ಕೃಷ್ಣನೇ ನಮಗೆಲ್ಲ, ಅದನ್ನು ಬಿಟ್ಟು ಬೇರೆ ಯಾರೂ
ಇಲ್ಲ ಅನ್ನುವಂಥ ಭಾವನೆ ಬೆಳೆಸ್ಕೊಂಡಾಗ ನಾವು ನಿಜವಾಗಿ ಸುಖವನ್ನು ಪಡಿತೀವಿ. ಸೊ ಇಲ್ಲಿಗೆ ಈ ಆವಂತಿ ಬ್ರಾಹ್ಮಣನ ಈ ಒಂದು ಗೀತೆ, ಭಿಕ್ಷು ಗೀತೆಯನ್ನು ಪೂರ್ಣ ಆಗುತ್ತೆ. ಮತ್ತು ಭಗವಂತ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ನಿರ್ವಿದ್ಯ ನಷ್ಟದ್ರಾವಿಣೋ ಗತ ಕಲ್ಮಃ ಪ್ರವ್ರಜ್ಯ ಗಾಂಪರ್ಯ ಟಮಾನ ಇತ್ತಂ ನಿರಾಕೃತೋ ಅಸಿದ್ಧರೂಪಿ ಸ್ವಧರ್ಮ ದಕಂಪಿತೋ ಅಮೂವ ಮುನಿರಾಹ ಗಾತಂ. ಸನ್ಯಾಸಿಯು ಹಾಡಿದ ಈ ಗೀತೆಯು ಪರಮಸತ್ಯವನ್ನು ಕುರಿತು ವೈಜ್ಞಾನಿಕ ತಿಳುವಳಿಕೆಯನ್ನು ನೀಡುತ್ತದೆ. ಈ ಗೀತೆಯನ್ನು ಕೇಳಿದವನು ಅಥವಾ ಇತರರಿಗೆ ಹಾಡುವವನು ಹಾಗೂ ಇದನ್ನು ಕುರಿತು ತದೇಕ ಚಿತ್ತದಿಂದ ಧ್ಯಾನಿಸದಾತನು ಮುಂದೆಂದೂ ಲೌಕಿಕ ಸುಖ ದುಃಖಗಳೆಂಬ ದ್ವಂದ್ವಗಳಿಗೆ ಪ್ರಭಾವಿತನಾಗುವುದಿಲ್ಲ. ಸೊ ಭಗವಂತ ಈ ವರದಾನ ಕೊಡ್ತಾ ಇದ್ದಾನೆ. ಯಾರೆಲ್ಲ ಭಕ್ತಿಯಿಂದ ಇದನ್ನು ಕೇಳಿಸ್ಕೊಂಡ್ರು, ಇದರ ಬಗ್ಗೆ ಮತ್ತೆ ಮತ್ತೆ ಧ್ಯಾನ ಮಾಡ್ತಾರೆ, ಈ ಒಂದು ಶ್ಲೋಕಗಳನ್ನು ಧ್ಯಾನ ಮಾಡೋದ್ರಿಂದ ನಿಮಗೆ ಯಾವತ್ತೂ ಕೂಡ ಜೀವನದಲ್ಲಿ ಸುಖ ದುಃಖಗಳು ಅವನಿಗೆ ಪೀಡಿಸೋದಿಲ್ಲ. ಹರೇ ಕೃಷ್ಣ. ಸೊ ಇಂದ ನಾವು ಈ ಅವಧೂತ ಅಥವಾ ಭಿಕ್ಷುಕ ಗೀತೆಯಿಂದ ತಿಳಿದಿರುವಂಥದ್ದು 4 ರೀತಿಯ ಈ ವಾಕ್, ದೈವವಾಕ್ಯ, ಕರ್ಮವಾಕ್ಯ, ಕ್ಷಮವಾಕ್ಯ, ಶರಣಾಗತಿ. ಸೊ ಇದರಲ್ಲಿ ಹೇಗೆ ಬೇರೆ ಬೇರೆ ಒಂದು ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಆ ಸನ್ನಿವೇಶಗಳಲ್ಲಿ ನಾವು ನಮ್ಮ ಮನಸ್ಸನ್ನು ಕೆಡಿಸ್ಕೊಳ್ಳದೆ, ಅದನ್ನು ಕ್ರೋಧಿತರಾಗದೆ ಅಥವಾ ಅನಾವಶ್ಯಕವಾಗಿ ಲೋಭೆಗಳಾಗದೆ, ಆಡಂಬರದ ಜೀವನ ನಡೆಸದೆ, ನಾವು ಎಲ್ಲ ಸಮಯದಲ್ಲೂ ಭಗವಂತನ ಚಿಂತನೆಯನ್ನು ಮಾಡ್ತಾ ಹೇಗೆ ಸದಾ ಕ್ಷಮಾಭಾವನೆ ಹಾಗೂ ತಾಳ್ಮೆಯಿಂದ ನಾವು ಮುನ್ನಡೆಯೋದರಿಂದ ನಮ್ಮ ಒಂದು ಜೀವನದಲ್ಲಿ ಸಫಲತೆ ಅನ್ನೋದು ನಾವು ಪಡಿತೀವಿ. ಇರೋ ತನಕ ಸುಖವಾಗಿರ್ತೀವಿ ಹಾಗೂ ಜೀವನದ ನಂತರ ಮರಳಿ ಭಗವಂತನ ಧಾಮಕ್ಕೆ ಹೋಗ್ತೀವಿ. ಹರೇ ಕೃಷ್ಣ. ಅದು ಪ್ರಶ್ನೆಗಳಿದೆಯಾ ಈ ಒಂದು ಚರ್ಚೆಯಿಂದ? ದೃಢವಾಗಿ ಮನಸ್ಸು ಬರಬೇಕು ಭಗವಂತನ ಮೇಲೆ. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹಾಯ್. ಸೊ ಸದಾ ಭಕ್ತರ ಸಂಘದಲ್ಲಿರಬೇಕು. ಭಕ್ತರ ಸಂಘದಲ್ಲಿದ್ದರೆ ಸೊ ಈ ಒಂದು ವಿಷಯಗಳು ಬಾರಿ ನೆನಪಿಸ್ತಾರೆ. ಹಾಗೂ ಸಾಧು ಸಂಘದಲ್ಲಿ ಭಗವಂತನ ನಾಮಸ್ಮರಣೆ ಅನ್ನೋದು ಆಗುತ್ತೆ. ಸೊ ಇದರಿಂದ ಕ್ರಮೇಣವಾಗಿ ನಾವು ಆ ಹಳೆಯ ಚಿಂತನೆಗಳಿಂದ ಮುಕ್ತರಾಗಿ ನಮ್ಮ ಮನಸ್ಸು ಸ್ಥಿರವಾಗಿ ಭಗವಂತನ ಪಾದ ಪದ್ಮಗಳಲ್ಲಿ ನಿಲ್ಲುತ್ತೆ. ಭೌತಿಕ ಜನರ ಜೊತೆ ಇದ್ದರೆ ಭೌತಿಕ ವಿಷಯಗಳು ತುಂಬುತ್ತಾ ನಮ್ಮನ್ನು ಭಗವಂತನ ಪಾದಗಳಿಂದ ದೂರ ಮಾಡ್ತಾರೆ. ಹೇಗೆ ದುರ್ಯೋಧನ ಶಕುನಿಯ ಒಂದು ಆಶ್ರಯ ಪಡೆದಿರೋ ಕಾರಣ ಶಕುನಿಯವನನ್ನು ಕೃಷ್ಣನಿಂದ ದೂರ ಕೃಷ್ಣ ಅನೇಕ ಬಾರಿ ತೋರಿಸ್ದ ತಾನು ಯಾರು, ಅವನು ಕೂಡ ವಿಶ್ವರೂಪವನ್ನು ತೋರಿಸ್ದ. ಆದರೆ ಶಕುನಿಯ ಸಂಘ ಮಾಡ್ತಾ ಇರೋ ಕಾರಣ ಅವನಿಗೆ ಅದು ಯಾವುದು ಕೂಡ ತಲೆಗೆ ಹೋಗಲಿಲ್ಲ. ಅದರಲ್ಲಿ ಸಾಧುಗಳ ಸಂಘ, ಪಾಂಡವರು ಅವರು ಇವರು ವಿದುರನ ಸಂಘದಲ್ಲಿದ್ದರು. ವಿದುರ ಉಪದೇಶವನ್ನು ಕೇಳ್ಕೊತಾ ಇದ್ರು. ಭೀಷ್ಮ ಪಿತಾಮಹನ ಉಪದೇಶವನ್ನು ಕೇಳ್ಕೊತಾ ಇದ್ರು. ಅದರಿಂದ ಅವರ ಕೃಪೆಯಿಂದ ಭೀಷ್ಮ ಮಹಾಜನ, ವಿದುರ ಕೂಡ ಮಹಾನ್ ಭಕ್ತ. ಸೊ ಅವರ ಉಪದೇಶಗಳಿಂದ ಮೂಲಕ ಅವರಿಗೆ ಅದು ಕೃಷ್ಣನ ನಿಜವಾದಂತಹ ಒಂದು ಸ್ವರೂಪ ಅವರಿಗೆ ತಿಳಿತಾ ಇತ್ತು. ಸೊ ಅದರಿಂದ ಭಗವಂತ ನಾನಾ ರೀತಿಯಲ್ಲಿ ನಮಗೆ ಉಪದೇಶ ಕೊಡ್ತಾ ಇರ್ತಾನೆ. ನಾವು ಯಾವ ಸಂಘದಲ್ಲಿರ್ತೀವಿ ನಮಗೆ ಆ ಸನ್ನಿವೇಶಗಳು ಭಗವಂತನ ಕೃಪೆ ಎಂದು ತಿಳಿಯುತ್ತೆ. ನಾವು ಸಂಘದಲ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಎಲ್ಲವೂ ಕೂಡ ವಿರುದ್ಧವಾಗಿ ಕಾಣುತ್ತೆ ಅಷ್ಟೇ. ಗ್ರಂಥ ಶ್ರೀಮದ್ ಭಾಗವತಂ ಕಿ